ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಅವರು ನಮ್ಮ ಸೆಂಟ್ರಿಗೆ ಬಂದು ಶಿರೋಧಾರ, ಅಭ್ಯಂಗ ಮತ್ತೆ ಬಾಡಿ ಮಸಾಜು, ಈಗ ಸ್ವೇದ ಅಂತಂದ್ರೆ ಸ್ಟೀಮ್ ಬಾತ್ ಅಲ್ಲಿ ಕೂತಿದ್ದಾರೆ. ನಮ್ಮಲ್ಲಿ ಅಭ್ಯಂಗ, ಶಿರೋಧಾರ, ಷಷ್ಟಿಕ ಶಲಿಪಿಂಡ ಸ್ವೇದ, ಪತ್ರಪಿಂಡ ಸ್ವೇದ, ಉದ್ವರ್ತನ, ನಾಡಿ ಸ್ವೇದ, ಪಂಚಕರ್ಮ ಚಿಕಿತ್ಸೆ ಇಂತಹ ಎಲ್ಲ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ. ಸ್ಟ್ರೋಕ್ ಆಗೋದು ಇಂಥದ್ದೆಲ್ಲ ಸಂಭವಿಸುತ್ತೆ, ಅಂತವ್ರು ಇಲ್ಲಿಗೆ ಬರ್ಬೋದಾ? ಹೌದು, ಬರ್ಬೋದು. ನಾವು ಡೇ ಕೇರ್ ಅಂತ ಮಾಡ್ತೀವಿ. ಓಕೆ. ಆಮೇಲೆ ಏನಂತಂದ್ರೆ ಅವ್ರಿಗೆ ಬೇಕಾಗಿರುವಂತ ಮೆಡಿಕೇಶನ್ ಜೊತೆಗೆ, ಟ್ರೀಟ್ಮೆಂಟ್ ಜೊತೆಗೆ, ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಜೊತೆಗೆ, ಊಟದ ಜೊತೆಗೆ ಪ್ರತಿಯೊಂದು ಆರೈಕೆನೂ ನಾವು ಮಾಡ್ತೀವಿ. ನಡ್ಕೊಂಡು ಹೋಗಕ್ಕೆ ಆಗ್ತಾ ಇರ್ಲಿಲ್ಲ, ಕುತ್ಕೊಂಡು ಹೋಗ್ತಾ ಇದ್ದವನು ನಾನು. ಇವಾಗ ನಾನು 1 ಕಿಲೋಮೀಟರ್ ಚೆಕ್ ಮಾಡಿದ್ದೀನಿ, ಎಲ್ಲೂ ನಿಲ್ದೆ ಹೋಗಿ ವಾಪಸ್ ನಡ್ಕೊಂಡು ತಿರುಗಿ ಓಡಾಡ್ತಾ ಇದ್ದೀನಿ. ಇವಾಗ ನೋವಲ್ಲ ತುಂಬಾ ಕಡಿಮೆ ಆಗಿದೆ. ಇದು ಸ್ಪೈನಲ್ ಅಂದ್ರೆ ಬೆನ್ನಿಗೆ ನೋವು ಇರುತ್ತೆ ಕೆಲವೊಬ್ಬರಿಗೆ, ನೀರಿಂದ ಮಸಾಜ್ ಮಾಡುವಂತದ್ದು. ಇದು ಸರ್ಕ್ಯುಲರ್ ಜೆಟ್ ಬಾತ್ ಅಂತ 360 ಡಿಗ್ರಿಯಿಂದ ನೀರಿಂದ ಮಸಾಜ್ ಮಾಡುತ್ತೆ. ಇದು ಆಮ್ ಬಾತ್, ಫುಟ್ ಬಾತ್ ಅಂತೇಳಿ ಕೈ ಕಾಲು ಇಡಬೇಕು. ಇದು ಜಕ್ಕುಸಿ ಅಂತೇಳಿ, ಇದು ನೀರಿನ ಒಳಗಡೆಯಿಂದ ಮನುಷ್ಯನಿಗೆ ಮಸಾಜ್ ಆಗೋದು. ಈ ಕೈ ಹೀಗ್ ಇದ್ದಾಗ ಅದನ್ನ ಓಪನ್ ಮಾಡಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಆರಾಮ್ಸೆ ಕೈ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಲೆಗ್ ಕೂಡ ಅಷ್ಟೇ ಸಿ ಟೈಪ್ ಹೀಗೆ ಇಡ್ತಿದ್ದೆ, ಪರವಾಗಿಲ್ಲ. 3 days ಅಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ. ಇದನ್ನ ಗುರುಪೀಠ ಅಂತ ಮಾಡಿದ್ದಾರೆ. ಮಾಡಿರೋದು ಯಾವ ತರ ಅಂತಂದ್ರೆ 18 ದಿನ 60 ವರ್ಷದ ಮೇಲ್ಪಟ್ಟಿರ್ತಕ್ಕಂತ 108 ಪಂಡಿತರನ್ನ ಸೇರಿಸಿ ಅವ್ರ ಕಡೆಯಿಂದ ಇಲ್ಲಿ ಬಂಗಾರ, ಬೆಳ್ಳಿ, ವಜ್ರ ಎಲ್ಲದನ್ನು ಕೂಡ ಒಳಗಡೆ ಹಾಕಿ ಗುರುಪೀಠನ ಮಾಡಿರೋದು. ನಿಮ್ ವೀಕ್ಷಕರು ಯಾರೇ ಬರ್ಲಿ, ನಾನು ಅವರಿಗೆ 1 month ಫ್ರೀ ಯೋಗನ ನನ್ನ ಕಡೆಯಿಂದ ಪ್ರೊವೈಡ್ ಮಾಡ್ತೀನಿ. ಹೆಲ್ದಿ ಫುಡ್ ಅಟ್ ದ ಸೇಮ್ ಟೈಮ್ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಪದಾರ್ಥ ಆಗ್ಲಿ ದೇ ಲುಕ್ ಇನ್ ಟು ಹೆಲ್ತ್. ಸ್ಲೀಪಿಂಗ್ ಡಿಸಾರ್ಡರ್ ಇದೆ ಅಂತಂದ್ರೆ ಸ್ಲೀಪ್ ಏಡ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ ನಮಗೆ. ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಡೈಜೆಸ್ಟಿವ್ ಸಿಗುತ್ತೆ. ಸೊ ಈ ತರ ಹೆಚ್ಚು ಕಮ್ಮಿ 1400 ಔಷಧಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ನಮ್ಮಲ್ಲಿ 1 ಶೇರಿಂಗ್ ಇದೆ, 2 ಶೇರಿಂಗ್ ಇದೆ, 3 ಶೇರಿಂಗ್ ಇದೆ, 10 ಶೇರಿಂಗ್ ಇದೆ, 14 ಶೇರಿಂಗ್ ಇದೆ. ಇಲ್ಲಿ ಯಾವ್ದು ಫುಡ್ ಅಲವ್ ಇರಲ್ಲ. ಅವ್ರು ಇಲ್ಲಿ ಪ್ರತಿಯೊಂದು ಟವೆಲ್ ನಿಂದ ಹಿಡಿದು ಸೋಪು, ಶಾಂಪೂ, ಬ್ರಷ್ ನಿಂದ ಹಿಡಿದು ಎಲ್ಲ ಆಯುರ್ವೇದದ ಕೊಡ್ತೀವಿ ನಾವು. ಕೆಲವರಿಗೆ ಮೋಷನ್ ಸರಿಯಾಗಿ ಹೋಗ್ತಿರಲ್ಲ, ತುಂಬಾ 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮೋಷನ್ ಹೋಗ್ತಾ ಇರ್ತಾರೆ. ಇದಕ್ಕೆ ಹೋಲನ್ ಹೈಡ್ರೋಥೆರಪಿ ಅಂತ ಬಂದಾಗ ಹೋಲ್ ಇಂಟೆಸ್ಟೈನ್ ಗೆ ನಾವು ವಾಟರ್ ಸಪ್ಲೈ ಮಾಡ್ತೀವಿ. ಸೊ ಇಂಟೆಸ್ಟೈನ್ ಅಲ್ಲಿ ಏನೆಲ್ಲ ಟಾಕ್ಸಿನ್ಸ್ ಇದೆನೋ, ಏನೆಲ್ಲ ಬ್ಯಾಡ್ ಇದೆನೋ ಅದೆಲ್ಲ ಆಚೆ ತಂದ್ಬಿಡುತ್ತೆ ಇದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ ವೀಕ್ಷಕರೇ, ನಾನಿವತ್ತು ಮೈಸೂರಿನ ಬನ್ನೂರು ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿದೆ ನೋಡಿ, ಇದು ಬನ್ನೂರಿನ ಮುಖ್ಯ ರಸ್ತೆ. ಇಲ್ಲಿ ಎಡಕ್ಕೆ ನೋಡಿದ್ರೆ ಆದಿಯೋಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಸ್ವಾಸ್ಥ್ಯ ಕೇಂದ್ರ ಇದೆ. ಇದರ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಫಿಸಿಯೋಥೆರಪಿ ಎಲ್ಲವೂ ಕೂಡ ಒಂದೇ ಅಡಿಯಲ್ಲಿ ಒಂದು 5 ಎಕರೆ ಜಾಗದ ಒಳಗಡೆ ಸಿಗುತ್ತೆ. ನೀವು ವೀಕೆಂಡಲ್ಲಿ ಅಥವಾ ವೀಕ್ ಡೇಸಲ್ಲಿ, ಅಥವಾ ನಾನು ಈ ಸಿಟಿ ಜೀವನದಿಂದ ಸಾಕಷ್ಟು ನೊಂದಿದ್ದೀನಿ, ನನಗೊಂದು ವಿರಾಮ ಬೇಕು, ನಾನು ಒಂದಿಷ್ಟು ಸಮಯವನ್ನು ಪ್ರಕೃತಿ ಜೊತೆ ಕಳಿಬೇಕು ಅನ್ನೋದಿದ್ರೂ ಇಲ್ಲಿಗೆ ಬರ್ಬೋದು. ಆ ಸಮಯ ಕಳೆಯೋದ್ರ ಜೊತೆಗೆ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೂ ಕೂಡ ಇಲ್ಲಿಗೆ ಬರ್ಬೋದು. ಸೊ ಇಲ್ಲಿಯ ಬಗ್ಗೆ ಒಂದು ಕಂಪ್ಲೀಟ್ ಟೂರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆರೋಗ್ಯದ ಕಳಕಳಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಏನೇ ಸಮಸ್ಯೆ ಇರಲಿ, ಅಲ್ಲಿದೆ ನೋಡಿ, ಆಯುರ್ವೇದ, ಪಂಚಕರ್ಮ, ನ್ಯಾಚುರೋಪತಿ, ಮತ್ತು ಮಡ್ ಥೆರಪಿ, ಯೋಗ, ಮೆಡಿಟೇಷನ್ನು, ಹೀಗೆ ಇನ್ನೂ ಅನೇಕ ಇವರು ಫೀಲ್ಡಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಇಲ್ಲಿ. ಮತ್ತು ಈಗ ಸಪೋಸ್ ನಮಗೆ ಒಬೆಸಿಟಿ ಇದೆ, PCOD ಸಮಸ್ಯೆ ಇದೆ, ಡಯಾಬಿಟಿಸ್ ಇದೆ, ಆರ್ಥ್ರೈಟಿಸ್ ಇದೆ, ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ ಅಂತ ನೀವೇನಾದರೂ ಇದಕ್ಕೇನಾದರೂ ನಂಗೊಂದು ಟ್ರೀಟ್ಮೆಂಟ್ ಬೇಕು ಅಂತ ಯೋಚನೆ ಮಾಡೋದಿದ್ರು ಕೂಡ ಇಲ್ಲಿ ಅದಕ್ಕೂ ಕೂಡ ಬೆಸ್ಟ್ ಪ್ಲೇಸ್ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇದರ ಸಂಸ್ಥಾಪಕರಾಗಿರುವಂಥ ಮಣಿಕಂಠ ಅವರಿದ್ದಾರೆ. ನಿಮಗೆ ಕಳೆದ ಅನೇಕ ವಿಡಿಯೋಗಳಲ್ಲಿ ನಾನು ಇವರ ರಾಣೆಬೆನ್ನೂರಿನ ಕಚೇರಿಯನ್ನು ತೋರಿಸಿದ್ದೆ. ಆದರೆ ಇದೇ ಮೊದಲ ಬಾರಿಗೆ ಇಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಇವರ ಈ ಸೆಂಟರ್ನ ತೋರಿಸ್ಬೇಕು ಅಂತ ಈಗ ನಾವು ಕಂಪ್ಲೀಟ್ ಟೂರ್ ಮಾಡಬೇಕು. ಸೊ ಈ ಟೂರ್ನ ಜೊತೆಗೆ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳಿದೆ, ಜನ ಇಲ್ಲಿ ಸಮಯ ಕಳೆಯೋಕ್ಕೂ ಬರ್ಬೋದು, ಆರೋಗ್ಯದ ದೃಷ್ಟಿಯಿಂದ ಸುಧಾರಿಸ್ಕೊಳ್ಳೋಕ್ಕೂ ಬರ್ಬೋದು. 1-2 ದಿನ ಬಿಡುವು ಮಾಡ್ಕೊಂಡು ಬಂದರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನ ಕ್ಲಿಯರ್ ಕಟ್ಟಾಗಿ ನೋಡಿ ಅದಕ್ಕೆ ಏನು ನ್ಯಾಚುರಲ್ ಆಗಿ ಅಂದರೆ ಪ್ರಕೃತಿ ಚಿಕಿತ್ಸೆಯ ಮೂಲಕ ಅದನ್ನ ಕ್ಲಿಯರ್ ಮಾಡ್ಬೋದು. ಅದನ್ನು ನೀವು ಮಾಡಬೇಕು ಅಂತ ಹೊರಟಿದ್ದೀರಾ. ಸೊ ಅದು ನಮ್ಮ ಜನಗಳಿಗೆ ತಿಳಿಬೇಕು ಅಂತ ಅಂದ್ಕೊತೀನಿ. ಇಷ್ಟು ದೊಡ್ಡ ಮಹತ್ವಾಕಾಂಕ್ಷೆ ಅಂದರೆ ಇಲ್ಲಿ ಒಂದು ಕಾಟೇಜ್ಗಳು ಕೂಡ ಇದ್ದಾವೆ, ಒಂದು ಸಾವಿರಾರು ವಿವಿಧ ಜಾತಿಯ ಗಿಡಗಳಿದ್ದಾವೆ,
ಸೊ ಅದೆಲ್ಲಕ್ಕಿಂತ ಜಾಸ್ತಿ ಪ್ರಕೃತಿ ಚಿಕಿತ್ಸೆಗೆ ತುಂಬಾ ಒತ್ತು ಕೊಟ್ಟು ಈ ಕೆಲಸವನ್ನ ನೀವು ಮಾಡಿದಿರ. ಏನು ಉದ್ದೇಶ ಇದು? ಯಾಕೆ ಇದನ್ನ ಮಾಡ್ಬೇಕು ಅಂತ ಅನ್ನಿಸ್ತು? ಸರ್ ನಾವು ಮುಂಚಿನಿಂದ ನಿಮಗೆ ಗೊತ್ತಿರೋಂಗೆ ಮೆಡಿಸಿನ್ ನ ಮನೆಗೆ ಕೊಡ್ತಾ ಇದ್ವಿ. ಓಕೆ. ಸೊ ಆ ಕೊಡೋ ಟೈಮಲ್ಲಿ ಏನಂತಂದ್ರೆ ಅವ್ರು ಸರಿಯಾಗಿ ಮೆಡಿಕೇಶನ್ ಮಾಡ್ತಾ ಇದಾರೋ ಇಲ್ಲ ಅಂತೇಳಿ 24/7 ನಮ್ ಕೈಲಿ ಅಬ್ಸರ್ವ್ ಮಾಡಕ್ ಆಗಲ್ಲ. ಹೌದು. ಸೊ ಅವಾಗ ನಮಗೊಂದು ಥಾಟ್ ಬಂದಿದ್ದೇನು ಅಂತಂದ್ರೆ ಯಾಕೆ ನಾವ್ ಇದನ್ನೆಲ್ಲ ಒಟ್ಟಿಗೆನೆ ನಾವು ನಮ್ಮ ಎದುರುಗಡೆ ಕಣ್ಣೆದುರುಗಡೆ ಕೊಡಬಾರ್ದು ಅಂತ ಹೇಳಿ. ಈಗ ಡಯಾಬಿಟಿಕ್ ರಿವರ್ಸಲ್ ಗೆ 3 to 6 months ಟೈಮ್ ಹಿಡಿಯುತ್ತೆ ಅಂದ್ರೆ ನಾವು ಇಲ್ಲಿ ಅದನ್ನ ಆಲ್ಮೋಸ್ಟ್ 3 months ಒಳಗಡೆ ಕಂಪ್ಲೀಟ್ ಮಾಡ್ಬಿಡ್ಬೋದು. ಹೌದು. ಸೊ ಆತರ ಈಗ ಇದನ್ನೆಲ್ಲ ಥಿಂಕ್ ಮಾಡಿದಾಗ ನಾವೇನ್ ಅನ್ನಿಸ್ತು, ಈ ತರ ಏನಾದ್ರು ಒಂದು ಪ್ರಕೃತಿ ಮಡ್ಲಲ್ಲಿ ಮಾಡ್ಬೇಕು ಅಂದಾಗ ನಮಗೆ ಈ ಒಂದು ಜಾಗ ಸಿಕ್ತು. ಇಲ್ಲಿ 1 ಲಕ್ಷ ಗಿಡ ಮರಗಳಿದಾವೆ ಈಗ. ಓಕೆ. ಅಂದ್ರೆ ಔಷಧಿ ಗಿಡ ಮರಗಳು ಎಷ್ಟೊಂದಿದಾವೆ. ಸೊ ನೀವು ಇಲ್ಲಿ ಮಾವಿನ ತೋಟ ಇದೆ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಒಳಗಡೆ ಎಲ್ಲ ಇದೆ 5 ಎಕರೆದಲ್ಲಿ. ನಾನು ಒಂದ್ ರೌಂಡ್ ಎಲ್ಲಾ ಕಡೆ ಹೋಗಿ ಬಂದೆ. ಇಲ್ಲಿ ಸಣ್ಣ ಪುಟ್ಟ ಗಿಡದಿಂದ ಹಿಡಿದು ದೊಡ್ಡ ದೊಡ್ಡ ಜಾತಿಯ ಮರಗಳವರೆಗೂ ಇದೆ. ಹೌದು. ಫಸ್ಟ್ ರಿಸೆಪ್ಷನ್ ತೋರ್ಸೋಣ. ಸೊ ಇಲ್ಲಿದೆ ನೋಡಿ. ಫಸ್ಟ್ ಯಾರೇ ಬಂದ್ರು ಈಗ ಏನಂತಂದ್ರೆ ಅಲ್ಲಿಂದ ಕಾರ್ ಬರುತ್ತೆ, ಆ ಕಡೆ ಕಾರ್ ಪಾರ್ಕಿಂಗ್ ಹೋಗ್ತಾರೆ. ಓಕೆ. ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ ಇದರಿಂದ. ಸೊ ಈಗ ನಾವು ರಿಸೆಪ್ಷನ್ ಬಂದ್ವಿ. ಓಕೆ. ರಿಸೆಪ್ಷನ್ ಅಲ್ಲಿ ಯಾವ ತರ ಅಂತಂದ್ರೆ ಇಲ್ಲಿ ಫಸ್ಟ್ ಪ್ಲೇಸ್ ಇದು. ಅವ್ರು ನಮ್ನ ಮೀಟ್ ಆಗ್ಲಿಕ್ಕೆ, ಎಲ್ಲ ಡಿಸ್ಕಷನ್ ಮಾಡ್ಲಿಕ್ಕೆ, ಎಲ್ಲದಕ್ಕೂ ಸಿಗ್ತಕ್ಕಂಥದ್ದು. ಬ್ಯೂಟಿಫುಲ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಬನ್ನಿ. ಓಕೆ. ಇಲ್ಲಿ ನಿಮ್ಮ ಎಲ್ಲಾ ಸರ್ಟಿಫಿಕೇಟ್ಗಳು ಕೂಡ ಇಲ್ಲಿದೆ. ಸರ್ಟಿಫಿಕೇಟ್ಗಳು, ಓಕೆ. ಅದಾದ್ಮೇಲೆ ಏನೇನೆಲ್ಲ ಲೀಗಲ್ ಆಗಿ ಶೋ ಮಾಡ್ಬೇಕು ಅದನ್ನೆಲ್ಲ ಶೋ ಮಾಡಿದೀವಿ. ಓಕೆ. ಅದ್ರ ಜೊತೆಗೆ ಇಲ್ಲಿ ಏನಂತಂದ್ರೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಇಲ್ಲೇ ಫಸ್ಟ್ ಅಲ್ಲೇ ಸಿಕ್ಬಿಡತ್ತೆ. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರು ಟ್ರೀಟ್ಮೆಂಟ್ ಮೆಡಿಸಿನ್ ತಗೊಂಡು ಹೋಗ್ಬೇಕಾ, ಅಥವಾ ಅವ್ರು ಇಲ್ಲಿ ಡಾಕ್ಟರ್ ಕನ್ಸಲ್ಟ್ ಜೊತೆಗೆ ಇಲ್ಲಿ ಟ್ರೀಟ್ಮೆಂಟ್ ಇದ್ದು ತಗೋಬೇಕಾ, ಅದನ್ನ ಇಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಈ ರೂಮ್, ಯಾವ ರೂಮ್ ತಗೊಳ್ತಾರೆ. ನಮ್ಮಲ್ಲಿ 1 ಶೇರಿಂಗ್ ಇದೆ, 2 ಶೇರಿಂಗ್ ಇದೆ, 3 ಶೇರಿಂಗ್ ಇದೆ, 10 ಶೇರಿಂಗ್ ಇದೆ, 14 ಶೇರಿಂಗ್ ಇದೆ. ಸೊ ಇಲ್ಲಿ ಅವ್ರು ಯಾವ್ದ್ರಲ್ಲಿ ಇರಕ್ ಇಷ್ಟಪಡ್ತಾರೆ ಅಂತ ಎಲ್ಲ ನೋಡ್ಕೊಂಡು, ಕೆಲವೊಬ್ಬರಿಗೆ ಒಬ್ಬರೇ ಇರಕ್ ಇಷ್ಟ, ಕೆಲವೊಬ್ರು ಸಂಘ ಜೀವಿ ಅಂತ ಇರ್ತಾರೆ, ನಾವ್ ಒಂದು 10-15 ಜನ ಜೊತೆಗೆ ಇರ್ತೀವಿ ಅಂತಾರೆ. ಸೊ ಎಲ್ಲದಕ್ಕೂ ಅವ್ರು ಇಲ್ಲಿ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಒಳಗಡೆ ಹೋದ್ರು ಅಂದ್ರೆ ಇಲ್ಲಿ ಯಾವ್ದು ಫುಡ್ ಅಲವ್ ಇರಲ್ಲ, ಟಿವಿ ಅಲವ್ ಇರಲ್ಲ, ಅದಾದ್ಮೇಲೆ ಆಚೆ ಕಡೆಯಿಂದ ಏನು ತರಿಸೋಂಗಿಲ್ಲ, ಕೊಡೋಂಗಿಲ್ಲ. ಅವ್ರು ಇಲ್ಲಿ ಪ್ರತಿಯೊಂದು ಟವೆಲ್ ನಿಂದ ಹಿಡಿದು ಸೋಪು, ಶಾಂಪೂ, ಬ್ರಷ್ ನಿಂದ ಹಿಡಿದು ಎಲ್ಲ ಆಯುರ್ವೇದದ ಕೊಡ್ತೀವಿ ನಾವು. ಓಕೆ. ಯಾವುದೇ ಕೆಮಿಕಲ್ ನ ಒಳಗಡೆ ಇನ್ವಾಲ್ವ್ ಮಾಡೋದೇ ಇಲ್ಲ. ಸೊ ಆ ತರ ನನಗೆ ಇಲ್ಲಿ ವಾತಾವರಣ ತುಂಬ ಇಷ್ಟ ಆಯಿತು. ಇಲ್ಲಿ ಡಾಕ್ಟರ್ಸ್ ಎಲ್ಲ ದೇ ವೆರಿ ಪ್ರೊಫೆಷ್ನಲ್, ಪ್ರತಿಯೊಂದು ಸೂಪರ್ ಬೆಸ್ಟ್. ಆಮೇಲೆ ರೂಮೂ ಚೆನ್ನಾಗಿದೆ, ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಹೆಲ್ದಿ ಫುಡ್ ಅಟ್ ದ ಸೇಮ್ ಟೈಮ್ ಟೇಸ್ಟಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವುದೇ ಪದಾರ್ಥ ಆಗಲಿ ದೇ ಲುಕ್ ಇನ್ ಟು ಹೆಲ್ತ್. ಓಕೆ. ಇಲ್ಲಿದೆ ನೋಡಿ, ಆದಿಯೋಗಿ ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಫಿಸಿಯೋಥೆರಪಿ ಮತ್ತು ಚಿಕಿತ್ಸಾ ಕೇಂದ್ರ ಇದು. ಸೊ ನ್ಯಾಚುರಲ್ ಹೀಲಿಂಗ್ ಫಾರ್ ಎ ಬೆಟರ್ ಟುಮಾರೋ ಅಂತ ಹೇಳ್ಬೋದು. ನೋಡಿ ಇಲ್ಲಿದೆ. ಅಂದರೆ ದೇಹವನ್ನು ಡಿಟಾಕ್ಸಿಫಿಕೇಷನ್ ನಾವು ಆಗಾಗ ಮಾಡ್ಕೋಬೇಕು, ಮತ್ತು ನಮ್ಮಲ್ಲಿರುವಂಥ ಇಮ್ಯುನಿಟಿಯನ್ನು ನಾವು ಬೂಸ್ಟ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ಇವರ ಫಾರ್ಮಸಿ ಇದೆ. ಸಪೋಸ್ ನಿಮ್ಗೆ ಏನಾದರೂ ಒಂದು ಡಿಸೀಸ್ ಇದೆ, ಈಗ ಡಯಾಬಿಟಿಸ್ ಇದೆ, ಅಥವಾ BP ಇದೆ, ಶುಗರ್ ಇದೆ, ಅಥವಾ ಥೈರಾಯ್ಡ್ ಇದೆ, ಅಸ್ತಮಾ ಇದೆ, ಏನಾದರೂ ಪೈಲ್ಸ್ ಇದೆ, ಈ ಥರ ಎಲ್ಲ ಇದ್ದಾಗ ಇಲ್ಲಿಗೆ ಬಂದರೆ ನಿಮ್ಗೆ ಇಲ್ಲಿ ಇವರು 1-2 ದಿನ ನಿಮ್ಮ ಆರೈಕೆಯ ಜೊತೆಗೆ ನಿಮ್ಗೆ ಏನು ಬೇಕಾಗುತ್ತೆ ಅವೆಲ್ಲವನ್ನ ಇಲ್ಲಿ ಕೊಡ್ತಾರೆ. ನೋಡಿ ಇಲ್ಲಿದೆ. ಸೊ ಒಂದ್ಸಲ ಇಲ್ಲಿ ನೋಡಿ, ಲೈಕ್ ಈಗ ಯಾರಿಗೋ ಸ್ಲೀಪಿಂಗ್ ಡಿಸಾರ್ಡರ್ ಇದೆ ಅಂತಂದ್ರೆ ಸ್ಲೀಪ್ ಏಡ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ ನಮಗೆ. ಸೊ ಅದಾದ್ಮೇಲೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಡೈಜೆಸ್ಟಿವ್ ಸಿಗುತ್ತೆ. ಸೊ ಈ ತರ ಹೆಚ್ಚು ಕಮ್ಮಿ 1400 ಔಷಧಿಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಇಲ್ಲಿ ಏನಂತಂದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಎಲ್ಲದು ನಿಮಗೆ ಇಲ್ಲಿ ಪೇನ್ ಆಯಿಲ್ ಇಂದ ಹಿಡಿದು, ಟೂತ್ ಪೇಸ್ಟ್ ಇಂದ ಹಿಡಿದು, ಅದಾದ್ಮೇಲೆ ಮ್ಯಾಗಿಯಿಂದ ಹಿಡಿದು, ನಮ್ದು ಆಯುರ್ವೇದದ ಮ್ಯಾಗಿ ಕೂಡ ಸಿಗುತ್ತೆ. ಅದಾದ್ಮೇಲೆ ಜಿಂಜರ್, ಹೌದು ಆಯುರ್ವೇದ ಸರ್. ಇದ್ರಲ್ಲಿ ಏನಂತಂದ್ರೆ 1% ಕೂಡ ಕೆಮಿಕಲ್ ಇಲ್ಲ. ನೀವು ಬೇಕಾದ್ರೆ ಟೆಸ್ಟ್ ಮಾಡಬಹುದು. ಈಗ ಮಾರ್ಕೆಟ್ ಅಲ್ಲಿ ಸಿಗೋ ಮ್ಯಾಗಿನ ಈ ಮ್ಯಾಗಿನ ಎರಡನ್ನೂ ಕೂಡ ಸುಟ್ಟು ನೋಡ್ಬೋದು. ಅದು ಒಂಥರ ಪ್ಲಾಸ್ಟಿಕ್ ತರ ಇಳಿಯುತ್ತೆ, ಇದ್ರಲ್ಲಿ ಏನು ಬರಲ್ಲ ಆ ತರ. ಇವೆಲ್ಲ ಏನಕ್ಕೆ ಇದು ಲಿವರ್ ಹೆಲ್ತ್ ಅಂತ, ಲಿವರ್ ಡಿಟಾಕ್ಸಿಫಿಕೇಶನ್ಗೆ. ಓಕೆ. ಸೊ ಈ ತರ ಇದೆ. ನೀವು ಇದನ್ನೆಲ್ಲ ತೋರಿಸಿದೀವಿ. ಬಟ್ ಇದೇನಂತಂದ್ರೆ ಇದು ಎಲ್ಲ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದೇ. ಇಲ್ಲಿ ನೋಡಿ, ರಿಫ್ರೆಶಿಂಗ್ ಟೀ ಅಂತ ಇದೆ, ಜಿಂಜರ್ ಶುಂಠಿಯಿಂದ ಮಾಡಿರುವಂತ ಒಂದು ಟೀ. ಇದನ್ನೊಂದು ಇದ್ರಲ್ಲಿ ಒಂದು ಸ್ಪೂನ್ ಇದೆ, ಅರ್ಧ ಸ್ಪೂನ್ ಹಾಕೊಂಡು ಒಂದು ಗ್ಲಾಸ್ ಬಿಸಿನೀರಿಗೆ ಕುಡಿದ್ಬಿಟ್ರೆ ಮುಗೀತು. ಒಂಥರ ಬಾಡಿ ನ್ಯಾಚುರಲಿ ಡಿಟಾಕ್ಸ್ ಆಗುತ್ತೆ. ಸೊ ಆ ತರ ಇಲ್ಲಿ ನೋಡಿ, ಇವೆಲ್ಲ ಸಿರಪ್ಗಳಿದಾವೆ. ಸೊ ಡ್ರಾಪ್ಸ್ಗಳು, ಇವು ನಿತ್ಯ ಮುಕ್ತಿ ಅಂತ ಹೇಳಿ ಡೈಲಿ 1 ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಮೋಷನ್ ಕ್ಲಿಯರ್. ಫೇವರೇಟ್ ಚ್ಯವನಪ್ರಾಶ. ನನ್ನ ಮಗುವಿಗೆ ನಾನು ಇದನ್ನೇ ಕೊಡೋದು. ಅಂದ್ರೆ ಶ್ರವಣಪ್ರಾಶ ನಮ್ಗೆ ಸುಮಾರು ಕಡೆ ಸಿಗುತ್ತೆ, ಆದ್ರೆ ಇಲ್ಲಿ ಸಿಗೋದಿದೆಯಲ್ಲ 100% ನ್ಯಾಚುರಲ್, 1% ಕೂಡ ಕೆಮಿಕಲ್ ಇದ್ರಲ್ಲಿ ಇಲ್ಲ. ಹೌದು, ನಾನು ಇದನ್ನೇ ಕೊಡೋದು ನಿಮ್ಮಲ್ಲೇ. ನಾನು ಆಮೇಲೆ ಇದು ರೇಟ್ ಕೂಡ ಜಾಸ್ತಿ ಇಲ್ಲ. ಹೌದು, ತುಂಬಾ ಏನಂತಂದ್ರೆ ಅಫೋರ್ಡಬಲ್ ಇರುತ್ತೆ, ಬಹಳ ಕಮ್ಮಿ ಇದೆ ಅದು.
ಎಸ್ ಎಸ್ ಸೊ ಆತರ. ಆಮೇಲೆ ನಮ್ಮಲ್ಲಿ ನೋಡ್ರಿ ಸೊಳ್ಳೆಗೆ ಅಗರಬತ್ತಿ ಮಾಡಿದೀವಿ ನಾವು ಬೇವಿನ ಇದರಿಂದ. ಸೊ ಎಲ್ಲ ನ್ಯಾಚುರಲ್. ಓಕೆ, ಎಲ್ಲ ನ್ಯಾಚುರಲ್, ಎಲ್ಲ ನ್ಯಾಚುರಲ್, 100% ನ್ಯಾಚುರಲ್. ಎಸ್ ಎಸ್ ಎಸ್. ಸೊ ಆತರ. ಈಗ ನಾವು ಇಲ್ಲಿ ಎಂಟ್ರಿ ಆದ್ರೆ ನಿಮಗೆ ಇವೆರಡು ಸಿಗುತ್ತೆ ಅನ್ನೋದನ್ನ ತೋರಿಸಿದ್ವಿ. ಹೌದು. ಮುಂದೆ ಇಲ್ಲಿ ನೋಡಿ ಡಾಕ್ಟರ್ ಕಾಟೇಜ್ ಇದೆ. ಓಕೆ, ಇಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ ಡಾಕ್ಟರ್ಸ್ ಇರ್ತಾರೆ. ಇಲ್ಲೇ ಇರ್ತಾರೆ ಡಾಕ್ಟರ್. ಹೌದೌದು, 24/7 ಡಾಕ್ಟರ್ ಇಲ್ಲೇ ಇರ್ತಾರೆ. ಓಕೆ, ಸೊ ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಒಂದ್ ವಿಚಾರ ಕೇಳ್ತೀನಿ ನಾನು. ಹಾ. ಈ ಸರ್ಟನ್ ಏಜ್ ಆಗಿರುತ್ತೆ, ಹೌದು ಅಂತವ್ರಿಗೆಲ್ಲ ಒಂದ್ ಕಡೆ ಸ್ಟ್ರೋಕ್ ಆಗೋದು ಇಂಥದ್ದೆಲ್ಲ ಸಂಭವಿಸುತ್ತೆ. ಹೌದು. ಸೊ ಅವಾಗ ಅವ್ರ ಫ್ಯಾಮಿಲಿಯವರಿಗೆ ನೋಡ್ಕೊಂಡೆಲ್ಲ ಬರೋದಕ್ಕೆ ಆಗೋದಿಲ್ಲ ಅನ್ನೋರಿದ್ರೆ ಅಂತವ್ರು ಇಲ್ಲಿಗೆ ಬರ್ಬೋದಾ? ಹೌದು, ಬರ್ಬೋದು. ನಾವು ಡೇ ಕೇರ್ ಅಂತ ಮಾಡ್ತೀವಿ. ಓಕೆ, ಆಮೇಲೆ ಏನಂತಂದ್ರೆ ಅವ್ರಿಗೆ ಬೇಕಾಗಿರುವಂತ ಮೆಡಿಕೇಶನ್ ಜೊತೆಗೆ, ಟ್ರೀಟ್ಮೆಂಟ್ ಜೊತೆಗೆ, ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಜೊತೆಗೆ, ಊಟದ ಜೊತೆಗೆ ಪ್ರತಿಯೊಂದು ಆರೈಕೆನೂ ನಾವು ಮಾಡ್ತೀವಿ. ಸೊ ಪ್ರತಿಯೊಂದು ಆರೈಕೆನೂ ನಮ್ಮ ಸಂಸ್ಥೆಯಿಂದ ನಾವು ಅವ್ರಿಗೆ ಕೊಡೋದ್ರಿಂದ ಇಲ್ಲಿ ನೀವು ಆರಾಮಾಗಿ ಬಂದು ನಿಮ್ಮ ಮನೇಲಿ ಇರ್ತಕ್ಕಂಥ ಪ್ರೀತಿ ಪಾತ್ರರಿಗೆ ಯಾರಿಗೆ ಪ್ರಾಬ್ಲಮ್ ಆಗಿದ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು, ಅಥವಾ ಉಳ್ಕೊಂಡು ಟ್ರೀಟ್ಮೆಂಟ್ ತಗೋಬಹುದು. ಇಲ್ಲೊಂದು ಫ್ರೀ ಯೋಗ ಟಿಕೆಟ್ ಅಂತ ಇದೆ, ಮತ್ತೆ ಡಿಸ್ಕೌಂಟ್ ವೋಚರ್ ಅಂತ ಇದೆ. ಇದೇನಿದು? ಈಗ ಇದನ್ನ ಆಕ್ಚುಲಿ ನಾವು ಮಾಡಿದ್ದೇನಂತಂದ್ರೆ ಈ ಒಂದು ಪಾಂಪ್ಲೆಟ್ ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಎಲ್ಲಿ ಅಂತಂದ್ರೆ ಈ ಇದ್ರೊಳಗಡೆ ಚಾಮುಂಡಿ ಬೆಟ್ಟದಲ್ಲಿ ಕೊಟ್ಟಿರೋದು ಇದನ್ನ. ಅದ್ರಲ್ಲಿ ಇದನ್ನೊಂದು ಆಫರ್ ಕೊಟ್ಟಿದ್ವಿ. ಏನಂತಂದ್ರೆ ಈ ಟಿಕೆಟ್ ಸಿಗೋವಂತವ್ರಿಗೆ ಇಲ್ಲಿ ನೋಡಿ ಇದನ್ನ ಕಟ್ ಮಾಡ್ಕೊಂಡು ಯಾರು ತಂದು ಕೊಡ್ತಾರೆ ನಾವು ಅವ್ರಿಗೆ ಫ್ರೀ ಯೋಗ ಟಿಕೆಟ್ ಅಂತ ಕೊಟ್ಟಿದ್ವಿ. ಈಗ ನಮ್ಮ ವೀಕ್ಷಕರು ಯಾರಾದ್ರೂ ಕಾರ್ಯಕ್ರಮ, ನಿಮ್ ವೀಕ್ಷಕರು ಯಾರೇ ಬರ್ಲಿ, ಟಿಕೆಟ್ ಅವ್ರಿಗೆ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳೋಣ, ನಿಮ್ ವೀಕ್ಷಕರು ಯಾರೇ ಬರ್ಲಿ, ನಾನು ಅವ್ರಿಗೆ 1 ಮಂತ್ ಫ್ರೀ ಯೋಗನ ನನ್ನ ಕಡೆಯಿಂದ ಪ್ರೊವೈಡ್ ಮಾಡ್ತೀನಿ, ಫ್ರೀ ಆಗಿ. ನೋಡಿ, ಮೈಸೂರು ಸುತ್ತಮುತ್ತ ಯಾರಾದ್ರೂ ಇದ್ರೆ, ಇಲ್ಲ ಬೆಂಗಳೂರಿಂದ ಯಾರಾದ್ರೂ ಬಂದು ಯೋಗ ಮಾಡ್ತೀನಿ ಅನ್ನೋರು ಇದ್ರೆ ಇಲ್ಲಿಗೆ ಬನ್ನಿ. 1 ತಿಂಗಳು ನಮ್ ಕಡೆಯಿಂದ ನಿಮ್ಗೆ ಫ್ರೀ. ಮತ್ತೆ ಯೋಗ ಹೇಳ್ಕೊಡೋರು ಕೂಡ ಏನು ಎಲ್ಲೇ ಹೋಗಿ ಒಂದು ಸರ್ಟಿಫಿಕೇಟ್ ತಗೊಂಡ್ಬಂದಿರೋಲ್ಲ. ಯೋಗ ಹೇಳ್ಕೊಡೋರು 100% ಪ್ಯೂರ್ ಆಗಿ ನಿಮಗೆ ಯೋಗ ಹೇಳ್ಕೊಡ್ತಾರೆ. ಅವರು ಕೂಡ ಡಾಕ್ಟರ್. ನಾವು ನಿಮ್ಮ ದಿನವನ್ನು ಬೆಳಿಗ್ಗೆ 6 ಗಂಟೆಯಿಂದ ಯೋಗದಿಂದ ಸ್ಟಾರ್ಟ್ ಮಾಡಿಸ್ತೀವಿ. ಯೋಗದಲ್ಲಿ ಆಸನಾಸ್ ಒಂದೇ ಅಲ್ಲ, ಕ್ರಿಯಾಸು ಮಾಡಿಸ್ತೀವಿ. ಕ್ರಿಯಾಸ್ ಅಂತಂದಾಗ ಜಲನೀತಿ ಆಗಿರಲಿ, ಸೂತ್ರನೀತಿ ಆಗಿರಲಿ, ನಿಮ್ಮ ಗಟ್ ಕ್ಲೆನ್ಸಿಂಗಲ್ಲಿ ಯೋಗಿಕ್ ಗಟ್ ಕ್ಲೆನ್ಸಿಂಗ್ ಅಂತ ಬರುತ್ತೆ, ಶಂಖ ಪ್ರಕ್ಷಾಳನ ಅಂತ ಬರುತ್ತೆ. ಇದು ನಿಮ್ಮ ಓಲ್ ಇಂಟೆಸ್ಟೈನ್ನ ಕೆಲವು ಯೋಗ ಆಸನಾಸಿಂದ ಕ್ಲೀನ್ ಮಾಡಿಸುತ್ತೆ. ಅದೇ ರೀತಿ ವಮನನೂ ಇರುತ್ತೆ. ವಾಟರಿಂದ ನಿಮ್ಮ ಓಲ್ ಅಪ್ಪರ್ GI ಟ್ರ್ಯಾಕ್ನ ನಾವು ಕ್ಲೀನ್ ಮಾಡಿಸ್ತೀವಿ. ಇಲ್ಲಿ ನಾವು ಯೋಗದ ಬಗ್ಗೆ ಮಾತಾಡ್ತಿದೀವಿ, ಯೋಗ ಹಾಲೇ ಬಂತು. ಸೊ ಬನ್ನಿ ಆ ಯೋಗ ಹಾಲ್ ಹೆಂಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾನು ಮೊನ್ನೆ ಒಂದು ಪಿಕ್ಚರ್ ನೋಡ್ತಾ ಇದ್ದೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಇದನ್ನ ಆಕ್ಚುಲಿ ಲೋಕಾರ್ಪಣೆ ಮಾಡಿದ್ದು ನಮ್ಮ ನಟಿ ಆಗಿರುವಂತಹ ಮೇಘಾ ಶೆಟ್ಟಿ ಅವರು. ನೋಡಿ, ಈ ಮೇಘಾ ಶೆಟ್ಟಿ ಅವರು ಇಲ್ಲಿಗೆ ಬಂದಿದ್ದಾರೆ, ರಂಗಾಯಣ್ ರಘು ಅವರು ಇಲ್ಲಿಗೆ ಬಂದಿದ್ದಾರೆ. ಸೊ ಈ ಹಾಲ್ ಅನ್ನ ಇಲ್ಲಿ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಆಗುತ್ತೆ, ಅದನ್ನ ಮೇಘಾ ಶೆಟ್ಟಿ ಅವರು ಉದ್ಘಾಟನೆ ಮಾಡಿದ್ರು ಅಂತ. ಇಲ್ಲಿಗೆ ಬಂದ್ರೆ ಇದು ಯೋಗ ಹಾಲ್. ಹೌದು. ಸೊ ಸ್ಪೆಸಿಫಿಕ್ ಆಗಿ ಯೋಗಕ್ಕಂತಾನೆ ಮೀಸಲು ಇಟ್ಟಿರುವಂತ ಪ್ರದೇಶ. ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಸರ್, ಸೊ ಜನರಿಗೆ ಏನಂದ್ರೆ ಯಾರು ಆಧ್ಯಾತ್ಮಿಕವಾಗಿದಾರೋ ಅವ್ರಿಗೆ ಇದು ತುಂಬಾ ದೊಡ್ಡದು. ಹೌದು. ಯಾರು ಆಧ್ಯಾತ್ಮಿಕವಾಗಿ ಇಲ್ವೋ ಅವ್ರಿಗೆ ಇದು ದೊಡ್ಡದು ಅನ್ಸಲ್ಲ ಅನ್ಸುತ್ತೆ. ಬಟ್ ವಾಸ್ತು ಅಂತಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಓಕೆ, ಇದು ಯೋಗ ಹಾಲ್ ಯಾವ ತರ ಇದೆ ಅಂತಂದ್ರೆ ಈ ಒಂದು ಪ್ರಾಪರ್ಟಿಯ ಯೋಗ ಮಾಡಕ್ಕೆ ಪ್ರಶಸ್ತವಾದ ಗುರುಪೀಠದಲ್ಲಿ, ಗುರುಸ್ಥಾನದಲ್ಲಿ ಈ ಯೋಗ ಹಾಲ್ ಇದೆ. ಓಕೆ, ಒಂದನೇದ್ದು. ಎರಡನೇದ್ದು, ಈ ಯೋಗ ಹಾಲ್ ಅನ್ನ ಮಾಡುವಾಗ ಇದನ್ನ ಗುರುಪೀಠ ಅಂತ ಮಾಡಿದ್ದಾರೆ. ಮಾಡಿರೋದು ಯಾವ ತರ ಅಂತಂದ್ರೆ 18 ದಿನ 60 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ 108 ಸಾಧು ಅಂದ್ರೆ ಏನು ಪಂಡಿತರನ್ನ ಸೇರಿಸಿ ಅವ್ರ ಕಡೆಯಿಂದ ಇಲ್ಲಿ ಬಂಗಾರ, ಬೆಳ್ಳಿ, ವಜ್ರ ಎಲ್ಲದನ್ನು ಕೂಡ ಒಳಗಡೆ ಹಾಕಿ ಇದನ್ನ ಯೋಗ ಗುರುಪೀಠನ ಮಾಡಿರೋದು. ಈ ಗುರುಪೀಠ ಯಾವ ತರ ಪವರ್ಫುಲ್ ಅಂತಂದ್ರೆ ಇಲ್ಲಿ ನೀವು ಒಳಗಡೆ ಬಂದ್ರೆ ಹೊರಗಡೆ ಹೋಗಿ ಮನ್ಸೇ ಬರಲ್ಲ. ಸೊ ಇಲ್ಲಿ ನೀವು ಧ್ಯಾನ ಮಾಡ್ತಾ ಕೂತ್ರಿ ಅಂದ್ರೆ ಧ್ಯಾನ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಈಗ ನೀವು ಮನೇಲಿ ಧ್ಯಾನ ಮಾಡ್ತಿರ್ತೀರ, 5 ನಿಮಿಷಕ್ಕೆ ಏನೋ ಕೆಟ್ಟ ಕನಸು ಬೀಳುತ್ತೆ, ಏನೋ ಒಂದು ಬ್ಯಾಡ್ ಇದಾಗುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ನೀವು ಯೋಗ ಮಾಡ್ತಾ ಇದ್ರಿ ಅಂದ್ರೆ ಎಲ್ಲ ಗುಡ್ ವೈಬೇ ಇರುತ್ತೆ. ಒಂಥರ ಏನಂದ್ರೆ ಒಂದು ಪಾಸಿಟಿವ್ ವೈಬಲ್ಲೇ ನೀವು ಮುಂದೆ ಹೋಗ್ತೀರಾ. ನಾವು ಇವತ್ತು ಶೂಟ್ ಪರ್ಪಸ್ ಬಂದ್ವಿ, ಆದ್ರೆ ಯೋಗ ಡ್ರೆಸ್ ಅನ್ನ ತರಲಿಲ್ಲ. ಆದ್ರೂ ಕೂಡ ಇಲ್ಲಿ ಯೋಗ ಮಾಡಬೇಕು ಅಂತ ಮಾಡಿದ್ದೀನಿ. ನಿಮಗೆ ಆ ವಿಜುವಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಪ್ಲೇ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಯೋಗದ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಅಥವಾ ನಾನು ಈ ಪ್ರಕೃತಿ ಚಿಕಿತ್ಸೆಯನ್ನು ಮೊರೆ ಹೋಗ್ತೀನಿ ಅನ್ನೋದಿದ್ರೆ ನೀವು ಖಂಡಿತವಾಗಿ ಇಲ್ಲಿಗೆ ಬರ್ಬೋದು. ಈಗ ಪ್ರಕೃತಿ ಚಿಕಿತ್ಸೆ ಅನ್ನುವಂಥ ಒಂದು ವರ್ಡ್ ಬಂದ ತಕ್ಷಣ ನಮ್ಮ ಜನಗಳಿಗೆ ಹೆಂಗೆ ಅಂತ ಹೇಳಿದ್ರೆ ಈ ಕೆಲವೊಂದು ಈಗ ನಾವು
ಕೆಲವೊಂದು ಆಯುರ್ವೇದ ಆಶ್ರಮಗಳಲ್ಲಿ ನಾವು ನೋಡಿರ್ತೀವಿ ಇದನ್ನ. ಸೊ ಅಂಥದ್ದೆಲ್ಲ ಇದೆಯಾ ಅಂತ ಕೇಳಬಹುದು. ಸೊ ಆ ತರದ ಯಾವ ಟ್ರೀಟ್ಮೆಂಟ್ಗಳು ಇಲ್ಲಿದೆ ಅನ್ನೋದನ್ನ ಈಗ ನಮ್ಮ ವಿಡಿಯೋದಲ್ಲಿ ತೋರಿಸೋಣ. ಸರ್, ಈಗ ನಮ್ಮಲ್ಲಿ ಏನಂತಂದ್ರೆ ಪಂಚಕರ್ಮ ಮಾಡೋದಿರ್ಬೋದು, ಇದ್ರ ಬಗ್ಗೆ ತುಂಬಾ ಜನ ಬೆಂಗಳೂರಲ್ಲಿ ಮಾತಾಡ್ತಾರೆ. ನಾನು ಪಂಚಕರ್ಮ ಮಾಡ್ಕೋಬೇಕು ಅನ್ಕೊಂಡಿದೀನಿ, ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳುವವರು ಬನ್ನಿ ಇಲ್ಲಿ ಪ್ರಕೃತಿ ಮಧ್ಯದಲ್ಲಿ ಇದ್ದು ಪಂಚಕರ್ಮ ಮಾಡ್ಕೊಂಡು ಹೋಗಿ. ಬೆಂಗಳೂರಿಂದ ಸರ್ ನಾನು ರಿವ್ಯೂ ವಿಡಿಯೋಗಳನ್ನೆಲ್ಲ ನಿಮಗೆ ಕೊಡ್ತೀನಿ, ಒಂದೊಂದೇ ಕ್ಲಿಪ್ ಹಾಕಿದ್ರಲ್ಲಿ. ಸೊ ನೋಡಿ, ಮೊನ್ನೆ ಒಂದು ಕಪಲ್ ಬಂದಿದ್ರು, ಅವ್ರ ವೈಫು ಫಿಸಿಯೋಥೆರಪಿಸ್ಟ್, ಹಸ್ಬೆಂಡು ಬಿಸಿನೆಸ್ ಮ್ಯಾನ್. ಸೊ ಅವ್ರಿಗೆ ಒಂದು ಆಸೆ ಪಂಚಕರ್ಮ ಮಾಡಿಸ್ಕೋಬೇಕು ಅಂತ. ಯಾರೋ ಹೇಳಿದ್ದಾರೆ ಪಂಚಕರ್ಮ ಚೆನ್ನಾಗಿರುತ್ತೆ ನಿಮಗೆ ಅಂತೇಳಿ. ಅವ್ರು ಒಂದಿನ ನಮಗೆ ಫೋನ್ ಮಾಡಿದ್ರು, ಈ ತರ ನಾವು ಪಂಚಕರ್ಮಕ್ಕೆ ಬರ್ತಾ ಇದೀವಿ, ನಮಗೆ ವ್ಯವಸ್ಥೆ ಮಾಡ್ಕೊಡಿ. ಸರ್ ಒಂದು ಸ್ವಲ್ಪ ಮುಂಚೆನೇ ಹೇಳ್ಬೇಕಾ ರೂಮ್ ಬುಕ್ ಆಗಿದೆ. ಇಲ್ಲ ನಮಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡಿ ನೀವು. ಸರಿ ಅಂದ್ ಒಂದಿನ ಜನರಲ್ ವಾರ್ಡಲ್ಲಿ ಅವ್ರನ್ನ ಇಟ್ಟು ಮಾರದಿನಿಂದ ಕಾಟೇಜ್ ಅವ್ರಿಗೆ ಕೊಟ್ವಿ ನಾವು. ಸೊ ಅವ್ರು ಆ ಒಂದು ಫುಲ್ ಕಂಪ್ಲೀಟ್ ಮಾಡಿದ್ರು. ಅವ್ರು ಕಂಪ್ಲೀಟ್ ಮಾಡಿ ಒಂದು ಬುಕ್ ಅಲ್ಲಿ ಬರೆದು ಹೋಗಿದ್ದಾರೆ. ನಾನು ನಿಮಗೆ ಅದನ್ನ ಕೂಡ ತೋರಿಸ್ತೀನಿ. ಈಗ ಅವ್ರು ಹೋಗುವಾಗ ಫೀಡ್ಬ್ಯಾಕ್ ಬರೆದು ಹೋಗಿರೋದು. 3 ದಿನ ಇರಬೇಕು ಅಂತ ಬಂದು ಆಮೇಲೆ ಇಲ್ಲಿ ಚಿಕಿತ್ಸೆ ಎಲ್ಲ ನೋಡಿ ನನಗೆ ಖುಷಿಯಾಗಿ 10 ದಿವಸ ನಾನು ಪೂರೈಸಿದ್ದೀನಿ. ಇವಾಗ ನಾನು ನಡ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ, ಕುತ್ಕೊಂಡು ಹೋಗ್ತಾ ಇದ್ದವನು ನಾನು. ಇವಾಗ ನಾನು 1 ಕಿಲೋಮೀಟರ್ ಚೆಕ್ ಮಾಡಿದ್ದೀನಿ, ಎಲ್ಲೂ ನಿಲ್ಲದೆ ಹೋಗಿ ವಾಪಸ್ಸು ನಡ್ಕೊಂಡು ತಿರುಗಿ ಓಡಾಡ್ತಾ ಇದ್ದೀನಿ ಇವಾಗ. ಸೊ ಆ ಥರ ಅವ್ರು ತುಂಬ ಚೆನ್ನಾಗಿ ಹೇಳಿ ನನಗೆ. ಒಬ್ಬೊಬ್ರು 3 kg 4 kg ವೆಯ್ಟ್ ಲಾಸ್ ಆದರು. ಸೊ ಅದಾದಮೇಲೆ ನನಗೆ ತುಂಬ ಬಾಡಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಹೇಳಿದರು. ವೆಯ್ಟ್ ಲಾಸಿಗೆ ಬಂದಿರೋದು ನಾನು. ನನಗೆ ತಲೆನೋವು ಕೂಡ ಇತ್ತು. ಅಕ್ಯುಪಂಚರ್ ತೊಗೊಳ್ತಾ ಇದ್ದೀನಿ, ತಲೆನೋವು ಕಮ್ಮಿ ಆಗಿದೆ. ನಾನು ಬಂದಾಗ 70 kg ಇದ್ದೆ, ಈಗ 66 ಆಗಿದ್ದೀನಿ. ನನ್ನ ಡಾಕ್ಟರ್ ಬಂದು ಕಲ್ಪನಾ ಮೇಡಮ್ ಅಂತ. ಅವರು ನನಗೆ ಎಲ್ಲ ಥರನೂ ಡಯಟ್ ಪ್ಲ್ಯಾನ್ ಎಲ್ಲ ಕೊಟ್ಟು ನನಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಇನ್ನೊಂದು 4 ದಿನ ಇಲ್ಲಿದ್ದು ಟ್ರೀಟ್ಮೆಂಟ್ ತಗೊಳ್ತೀನಿ ಅಂದ್ರು. ಬಟ್ ಆಕ್ಚುಲಿ ಪಂಚಕರ್ಮ ಆದ್ಮೇಲೆ ಟ್ರೀಟ್ಮೆಂಟ್ ಯಾವುದು ಕೊಡೋ ಹಂಗಿರಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವ್ದು ಟ್ರೀಟ್ಮೆಂಟ್ ತಗೋಬೇಡಿ ಅಂತ ಹೇಳಿ ಸಜೆಸ್ಟ್ ಮಾಡಿ ಅವ್ರನ್ನ ಮನೆ ಕಳಿಸಿದ್ವಿ. ಇದೇನಿದು ಜೆಂಟ್ಸ್ ಟ್ರೀಟ್ಮೆಂಟ್ ಸೆಕ್ಷನ್ ಅಂತ? ಇದು ಪರ್ಟಿಕ್ಯುಲರ್ ಆಗಿ ಗಂಡ್ ಮಕ್ಕಳಿಗೆ ಅಂತಾನೆ ಇರೋದು. ಓಕೆ. ಸೊ ಇದು ಒಂದು ಹೆಣ್ಮಕ್ಳಿಗೆ ಬೇರೆ ಇದೆ. ಓಕೆ. ಸೊ ಇದು ಗಂಡ್ ಮಕ್ಕಳಿಗಾಗಿ ಇರುವಂತದ್ದು. ಓಕೆ. ಇಲ್ಲಿ ಏನೆಲ್ಲ ನಡೆಯುತ್ತೆ? ನಮ್ಮಲ್ಲಿ ಅಭ್ಯಂಗ, ಶಿರೋಧಾರ, ಷಷ್ಟಿಕ ಶಲಿಪಿಂಡ ಸ್ವೇದ, ಪತ್ರಪಿಂಡ ಸ್ವೇದ, ಉದ್ವರ್ತನ, ನಾಡಿ ಸ್ವೇದ, ಪಂಚಕರ್ಮ ಚಿಕಿತ್ಸೆ, ಇಂತಹ ಎಲ್ಲ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲಿ ಸ್ಪೆಷಲ್ ಏನಂತಂದ್ರೆ ನಿಮಗೆ ನಾನು ಅಭ್ಯಂಗ ಮಾಡಿ ತೋರಿಸ್ತೀನಿ ಶಿರೋಧಾರನ. ನೀವು ಶಿರೋಧಾರ ಮಾಡುವಾಗ ನಿದ್ದೆ ಹೋಗ್ಬಿಡ್ತೀರಾ. ಹೌದು. ಅಂತ ಒಂದು ಪವರ್ಫುಲ್ ಜಾಗ ನೋಡಿ. ಹೆಗ್ಗದ್ದೆ ಸ್ಟುಡಿಯೋದ ಮಾಲೀಕರಾಗಿರ್ತಕ್ಕಂಥ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಅವರು ನಮ್ಮ ಸೆಂಟ್ರಿಗೆ ಬಂದು ಶಿರೋಧಾರ, ಅಭ್ಯಂಗ ಮತ್ತೆ ಬಾಡಿ ಮಸಾಜು, ಈಗ ಸ್ವೇದ ಅಂತಂದ್ರೆ ಸ್ಟೀಮ್ ಬಾತ್ ಅಲ್ಲಿ ಕೂತಿದ್ದಾರೆ. ಸೊ ಈ ಸ್ಟೀಮ್ ಬಾತ್ ಅನುಭವ ಹೇಗಿದೆ ಅಂತಂದ್ರೆ, ಒಳಗಡೆ ಎಲ್ಲ ಬಿಸಿ 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 ಇರುತ್ತೆ, ಸೂಪರ್ ಆಗಿ ಮಸಾಜ್ ಆಗಿರುತ್ತೆ. ಈಗ ಒಳ್ಳೆ ಬಿಸಿ ಬಿಸಿ ಆಗಿರೋದ್ರಿಂದ ನಿದ್ದೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ರೂ ಅವ್ರ ಬಾಯಿಂದ ಕೇಳೋಣ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ. ಖುಷಿ ಆಯ್ತು. ಫಸ್ಟ್ ಟೈಮ್ ಇದನ್ನ ಮಾಡಿಸ್ಕೊಂಡಿದ್ದು. ಒಂದು ಇದು ಮಾಡುವಾಗ ಸ್ವಲ್ಪ ನಿದ್ದೆ ಬಂದಂಗೆ ಆಯ್ತು. ಸೊ ದೆನ್ ಮಸಾಜ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಈಗ ಇದ್ರೊಳಗಡೆ ಕೂರಿಸಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿ ಇದೆ, ಅಂದ್ರೆ ಹೊಗೆ ಇದೆ, ಒಂಥರ ಈ ಸ್ವೆಟ್ ಆಗುತ್ತಲ್ಲ, ಕಂಪ್ಲೀಟ್ ಆಗಿದೆ ಈಗ ಒಳಗಡೆ. ಸರ್ ಈಗ ನಾವು ಮಾಡಿರೋ ಉದ್ದೇಶ ಏನಂತಂದ್ರೆ, ಒಂದು ಶಿರೋಧಾರ ಮಾಡಿದ್ದಾರೆ. ಶಿರೋಧಾರದಿಂದ ನಮ್ಮ ತಲೆಯಲ್ಲಿರ್ತಕ್ಕಂಥ ಆಲೋಚನೆಗಳು ಮತ್ತೆ ನಮ್ಮ ಒತ್ತಡ ಮತ್ತೆ ನಮಗೆ ಆಗಿರ್ತಕ್ಕಂಥ ಫ್ರಸ್ಟ್ರೇಷನ್ ಅಂತ ಏನು ಹೇಳ್ತಾರಲ್ಲ, ಈಗ ಇವತ್ತಿನ ಬಿಜಿ ಲೈಫ್ ಸ್ಟೈಲಲ್ಲಿ ಒಂದು ಎಲ್ಲಿಗೋ ಒಂದು ಹೋಗ್ಬೇಕು ಅಂದ್ರೂ ಫುಲ್ ಟ್ರಾಫಿಕ್ ಜಾಮು. ಸೊ ಆ ಥರದ್ದೆಲ್ಲ ಇದ್ದಾಗ ಈ ಥರದ ಸೆಂಟರ್ಗಳಲ್ಲಿ ಒಂದು ಶಿರೋಧಾರ ಆದಾಗ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಮೆದುಳಿಗೆ. ಸೊ ಎರಡನೇದು ಏನಂತಂದ್ರೆ ಫುಲ್ ಬಾಡಿಗೆ. ಅದು ಯಾವಾಗ ಅಭ್ಯಂಗದಲ್ಲಿ ಸಿಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಾದಮೇಲೆ BP ಶುಗರ್ ನಾರ್ಮಲಿಗೆ ಬರುತ್ತೆ. ಅದಾದಮೇಲೆ ತುಂಬ ಅವರಿಗೆ ಬಾಡಿ ಪೇನ್ಗಳಿದ್ರೆ ಕಡಿಮೆ ಆಗುತ್ತೆ. ಅದಾದಮೇಲೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಆಮೇಲೆ ಕೂತ್ ಕೆಲಸ ಮಾಡುವಂಥವ್ರಿಗೆ ಮೇಜರಾಗಿ ಆಗುವಂಥ ಇಶ್ಯೂಸ್ ಹೀಟ್ ಜಾಸ್ತಿ ಆಗೋದು. ಈಗ ಆಯಿಲಲ್ಲಿ ಮಸಾಜ್ ಮಾಡಿರೋದ್ರಿಂದ ಹೀಟ್ ರಿಡ್ಯೂಸ್ ಆಗುತ್ತೆ. ಸೊ ಒಂದಲ್ಲ ಎರಡಲ್ಲ 101 ಇದರಿಂದ ಬೆನಿಫಿಟ್ಗಳಿದ್ದಾವೆ. 3ನೇದು ಸ್ಟೀಮು. ಈ ಸ್ಟೀಮ್ ಹೆಂಗೆ ಅಂತಂದರೆ, ಈಗೆಲ್ಲ ಮಸಾಜ್ ಎಲ್ಲ ಮಾಡಿರೋದ್ರಿಂದ ಬಾಡಿ ಎಲ್ಲ ಒಂಥರ ಓಪನ್ ಆಗಿರುತ್ತಲ್ಲ, ಅದನ್ನು ಒಂಥರ ಒಂದು ಸೆಟ್ ಮಾಡೋವಂಥ ಒಂದು ವಿಧಾನ. ಒಂದು ಕ್ಲೋಸ್ ಮಾಡಿ ಒಂದು ಸ್ಟೀಮ್ ಮುಖಾಂತರ ಅವ್ರ ಬೆವರಿನ ಮುಖಾಂತರ ಎಲ್ಲ ಆಯಿಲೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ತುಂಬ ದಿ ಬೆಸ್ಟ್ ಟ್ರೀಟ್ಮೆಂಟ್ಗಳಲ್ಲಿ ಒಂದಾಗಿರ್ತಕ್ಕಂಥ ಶಿರೋಧಾರ, ಅಭ್ಯಂಗ ಮತ್ತು ಸ್ವೇದನ ನಮ್ಮ ಸಂದೀಪ್ ಸರ್ ಯೂಸ್ ಮಾಡಿದ್ದಾರೆ. ತುಂಬ ಖುಷಿ ಅಂತೂ ಆಗಿದ್ದಾರೆ ಅವರು. ನೋಡೋದಕ್ಕೆ ಗೊತ್ತಾಗುತ್ತೆ ಅವ್ರ ಮುಖದಲ್ಲಿನೇ. ಅಂದರೆ ಲಿಟ್ರಲಿ ನೀವು ತುಂಬ ಖುಷಿ ಆಗ್ತೀರಾ. ಆಮೇಲೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅಭ್ಯಂಗ ನಾವಲ್ಲಿ ಇನ್ನೊಂದು ಏನಂದ್ರೆ, ಬೇರೆ ಕಡೆಗೆಲ್ಲ ಅಭ್ಯಂಗಕ್ಕೂ ನಮ್ಮ ಅಭ್ಯಂಗಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಬೇರೆ ಕಡೆಗೆ ಏನಂದ್ರೆ ಒಬ್ಬ ಮನುಷ್ಯ ಅಭ್ಯಂಗ ಮಾಡ್ತಾರೆ, ಅಂದ್ರೆ ಮಸಾಜ್ ಮಾಡ್ತಾರೆ. ನಮ್ಮಲ್ಲಿ ಒಬ್ಬ ಮನುಷ್ಯನಿಗೆ 2 ಮಸಾಜ್ ಮಾಡ್ತಾರೆ. ಓಕೆ. ಓಕೆನಾ? ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಂದ 3 ಜನ ಸೇರಿನೂ ಮಾಡ್ತಾರೆ. ಥೆರಪಿಸ್ಟ್ಗಳು ನಮ್ಮಲ್ಲಿ ತುಂಬಾ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಟ್ರೀಟ್ಮೆಂಟ್ ಅಲ್ಲಿ ಆ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಧನ್ವಂತರಿ ದೇವರ ಒಂದು ಫೋಟೋ ಕೂಡ ಇಲ್ಲಿದೆ. ಸೊ ಇದು ಏನಿದು ಈ ಸೆಕ್ಷನ್? ಇದು ಸ್ಟೀಮ್. ಓಕೆ. ಓಹೋ.
ಈಗ ನಾವು ಆಫ್ಟರ್ ಅಭ್ಯಂಗ ಅವ್ರಿಗೆ ಸ್ವೇದ ಅಂತ ಮಾಡ್ಬೇಕು. ಸ್ವೇದ ಅಂತಂದ್ರೆ ಸ್ಟೀಮ್ ಅಂತ. ಓಕೆ. ಸೊ ಈ ಸ್ವೇದ ಮಾಡಕ್ಕಂತ ಇರೋ ಜಾಗ ಇದು. ಈ ತರದ ಬೇರೆ ಏನ್ ಟ್ರೀಟ್ಮೆಂಟ್ ಗಳೆಲ್ಲ ಇದೆ? ಅದನ್ನೇ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಇಲ್ಲೇ ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆ ಇರುತ್ತೆ, ಹಾ ಹಾ, ಫುಲ್ ಸೇಫ್ಟಿ. ಆರಾಮಾಗಿ ಅವರು ಬಂದು ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿ ಅವ್ರು ಇಲ್ಲಿ ಸ್ನಾನ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಇದೆಲ್ಲ ಇದು ಸ್ಪೈನಲ್ ಜೆಟ್ ಬಾತ್ ಅಂತ ಹೇಳಿ. ಓಕೆ. ಇದು ಸ್ಪೈನಲ್ ಅಂದ್ರೆ ಬೆನ್ನಿಗೆ ನೋವು ಇರುತ್ತೆ ಕೆಲವೊಬ್ಬರಿಗೆ, ನೀರಿಂದ ಮಸಾಜ್ ಮಾಡುವಂಥದ್ದು. ಇದು ಯಾವ ತರ ಕ್ವಾಲಿಟಿ ಇದೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಸ್ವಲ್ಪ ನೀರು ಸಿಡಿಯುತ್ತೆ. ಓಹೋ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು. ಇದು ಕಿತ್ಕೊಂಡು ಹೋಗಿದೆ ನೋಡಿ ಇಲ್ಲೆಲ್ಲ. ಕಿತ್ಕೊಂಡು ಹೋಗಿರೋದು ಏನಂದ್ರೆ ಈ ಡೆಮೋ ಮಾಡಕ್ ನೋಡಿದಾಗ್ಲೇ, ಅಂದ್ರೆ ಅಷ್ಟು ಪವರ್ ಅಲ್ಲಿ ನೀರನ್ನ ಅದು ನಮ್ಮ ಬೆನ್ನಿಗೆ ಹಾಕೋದ್ರಿಂದ ಬೆನ್ನು ಮಸಾಜ್ ಆಗುತ್ತೆ. ಓಕೆ ಓಕೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಇದು ಹಿಪ್ ಬಾತ್. ಸೊ ಹಿಪ್ ಬಾತ್ ಅಂತಂದ್ರೆ ಇದ್ರಲ್ಲಿ ಬಿಸಿನೀರು ಹಾಕ್ತಿವಿ, ಅವ್ರನ್ನ ಕೂರಿಸ್ತೀವಿ. ಸೊ ಅವ್ರಿಗೆ ಏನಂತಂದ್ರೆ ಇದೆಲ್ಲ ವಾಟರ್ ಮಸಾಜ್ಗಳು ಇವೆಲ್ಲ, ಅಂದ್ರೆ ನೀರಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ಗಳು. ಇದನ್ನ ಮಾಡುವಾಗ ಡಾಕ್ಟರ್ ಜೊತೆಗೆ ಇರ್ತಾರೆ. ಸೊ ಹಂಗಾಗಿ ಯಾವ್ದು ಸಮಸ್ಯೆಗಳು ಯಾರಿಗೂ ಕೂಡ ಬರಲ್ಲ. ಓಕೆ. ಈಚೆ ಒಂದೇನೋ ಸ್ಪೆಷಲ್ ಆಗಿದೆ ಇದು. ಇದು ಸರ್ಕ್ಯುಲರ್ ಜೆಟ್ ಬಾತ್ ಅಂತ. ಇದ್ರ ಸ್ಪೆಷಾಲಿಟಿ ತುಂಬಾ ಜಾಸ್ತಿ ಇದೆ. ಸೊ ಏನಂತಂದ್ರೆ ಈಗ ನೋಡಿ 360 ಡಿಗ್ರಿಯಿಂದ ನೀರಿಂದ ಮಸಾಜ್ ಮಾಡುತ್ತೆ ಇದು. 360 ಡಿಗ್ರಿ. ಸುಮ್ನೆ ಅದ್ರ ಮೇಲೆ ನಿಂತ್ಕೊಂಡ್ ಬಿಡೋದು? ಸುಮ್ನೆ ಅಲ್ಲಿ ಹೋಗಿ ನಿಂತ್ಕೋಬೇಕು ಟ್ರೀಟ್ಮೆಂಟ್ ಆದ್ಮೇಲೆ. ಜಸ್ಟ್ ಅದು ನೀರಿಂದ ಮಸಾಜ್ ಮಾಡುತ್ತೆ. ಸ್ಟಾರ್ಟ್ ಆಗಕ್ಕೆ ಒಂದು 15-20 ನಿಮಿಷ ಆಗುತ್ತೆ. ಒಂದು ಪೇಷಂಟ್ಗೆ ಒಂದು ಸಿಂಟ್ಯಾಕ್ಸ್ ನೀರು ಖಾಲಿ ಆಗುತ್ತೆ. ಓಕೆ ಓಕೆ. 1000 ಲೀಟರ್ ಬೇಕು. ಮತ್ ನಾವ್ ಅದನ್ನ ರೀಸೈಕಲಿಂಗ್ ಮಾಡ್ಲಿಕ್ಕೆ, ರೀಯೂಸ್ ಮಾಡ್ಲಿಕ್ಕೆ ಏನ್ ಬೇಕೆಲ್ಲ ವ್ಯವಸ್ಥೆ ಮಾಡಿದೀವಿ. ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಬಟ್ ಆದ್ರೆ ತುಂಬಾ ಇದು ಬೆನಿಫಿಟ್ ಇರುವಂತ ಟ್ರೀಟ್ಮೆಂಟ್. ಓಕೆ. ಈಚೆ ಇದು ಆಮ್ ಬಾತ್, ಫುಟ್ ಬಾತ್ ಅಂತೇಳಿ. ಅಂದ್ರೆ ಹೇಗೆ? ಇದ್ರ ಒಳಗಡೆ ಕೈ ಕಾಲು ಇಡ್ಬೇಕು. ಇಲ್ಲಿ ಕೈ ಹಿಂಗೆ ಕೈ ಹಾಕೊಂಡು ಇದ್ರೊಳಗಡೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು. ಒಂದ್ 20-30 ನಿಮಿಷ ಇರುತ್ತೆ ಇದೆಲ್ಲ ಟ್ರೀಟ್ಮೆಂಟ್. ಓಕೆ. ಇದು ಜಕ್ಕುಸಿ ಅಂತ ಹೇಳಿ. ಜಕ್ಕುಸಿ ಅಂಡರ್ ವಾಟರ್ ಮಸಾಜ್ ಅಂತ ಹೇಳ್ಬೋದು. ಇದು ನೀರಿನ ಒಳಗಡೆಯಿಂದ ಮನುಷ್ಯನಿಗೆ ಮಸಾಜ್ ಆಗೋದು. ಏನ್ ಬೆನಿಫಿಟ್ ಇದು? ಇದರಿಂದ ರಿಲ್ಯಾಕ್ಸೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಅವ್ರಿಗೆ ಬೇಕಾಗಿರುವಂತ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನೀರು ಅಂತಂದ್ರೆ ದೈವ. ಸೊ ನೀರಿನ ಜೊತೆಗೆ ನಾವು ಏನೇ ಟ್ರೀಟ್ಮೆಂಟ್ ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ನೀರಲ್ಲೇ ಇರ್ತೀವಿ. ಮತ್ತೆ ಪುನಃ ನೀರಿಗೆ ಹೋದ್ರೆ ಎಷ್ಟೊಂದು ಡಿಸೀಸ್ ಗಳು ಕ್ಲಿಯರ್ ಆಗುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದ್ದು. ಈಗ ನನಗೆ ನೋಡಿ, ನಾನೀಗ ಒಂದು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಿಮ್ಮಿಂಗ್ ಮಾಡ್ತಾ ಇರ್ಲಿಲ್ಲ ನಾನು, ಯಾಕಂದ್ರೆ ನಮ್ಮ ಅನಿವಾರ್ಯತೆ ನಾವು ಬೇರೆ ಕಡೆಗೆ ಇರ್ತೀವಿ. ಈಗ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡೋ ಒಂದು 20 ಡೇಸ್ ಆಯ್ತು. ಈ 20 ಡೇಸ್ ಅಲ್ಲಿ ನೀವು ನನ್ ನಂಬಕ್ಕಾಗದಿರುವಂತ ಚೇಂಜಸ್ ಗಳು ನನ್ನ ಲೈಫ್ ಅಲ್ಲಿ ಆಗಿದೆ, ನನ್ನ ಬಾಡಿಲಿ ಆಗಿದೆ, ಮೈಂಡ್ ಅಲ್ಲಿ ಆಗಿದೆ. ನನಗೆ ಏನು ಬೇರೆ ಆಲೋಚನೆಗಳು ಬರ್ತಾ ಇಲ್ಲ. ಸೊ ನೀರು ಅಂದ್ರೆ ಅದು ಒಂಥರ ದೈವ, ನಾ ನಂಬಿರುವಂತ ದೈವ. ಸೊ ಆತರ ಬನ್ನಿ, ಇಲ್ಲಿ ಡುಶ್ ಅಂತ ಇದೆ. ಈ ಡುಶ್ ಅಂದ್ರೆ ಏನಂತಂದ್ರೆ ಇದು ಒಂದು ಸ್ಪೆಷಲ್. ಇದು ಈ ಕಾರ್ ಕ್ಲೀನ್ ಮಾಡ್ತಾರೆ ಗೊತ್ತಾ, ಕಾರ್ ವಾಶ್, ಆತರ ಇಲ್ಲೊಂದು ಗನ್ ಬರುತ್ತೆ. ಇದ್ರಲ್ಲಿ ನೀರ್ ಪ್ರೆಸರ್ ಅಲ್ಲಿ ಬರುತ್ತೆ. ಪ್ರೆಸರ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಬಾಡಿನ ನಿಲ್ಸ್ಬಿಟ್ಟು ಯಾವ ಪರ್ಟಿಕ್ಯುಲರ್ ಭಾಗದಲ್ಲಿ ಪೇನ್ ಇದೆ ಆ ಭಾಗಕ್ಕೆ ನೀರಿಂದ ಮಸಾಜ್ ಮಾಡ್ತೀವಿ. ಓಹೋ, ನೋವಾಗಲ್ವ ಅದು? ನೋವಾಗಲ್ಲ. ನೋವೇನೋ ಆಗೋದಿಲ್ಲ? ನೋವಾಗಲ್ಲ. ಯಾವುದೇ ಟ್ರೀಟ್ಮೆಂಟ್ ಇಂದ ಯಾರಿಗೂ ನೋವಾಗಲ್ಲ. ಈ ನೀರಿಂದಾನೇ ಇಷ್ಟೊಂದು ಟ್ರೀಟ್ಮೆಂಟ್ ಇದೆ, ಇವತ್ತೇ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಇದು ಸ್ಟೀಮ್. ಓಕೆ. ಇದು ನಾವಲ್ಲಿ ನೋಡಿದ್ದು ಚಿಕ್ಕದು ಸ್ಟೀಮ್. ಇದು 3 ಜನ ಒಟ್ಟಿಗೆ ಸ್ಟೀಮ್ ಕೂತ್ಕೊಳ್ಳುವಂಥದ್ದು. ಓಹೋ, 3 ಜನ ಒಟ್ಟಿಗೆ ಕೂತ್ಕೊಳ್ಬಿಡ್ಬೋದು. ಇದೇನು? ಇದು ಆಯುರ್ವೇದ ರೂಮು. ಈಗ ನಾವು ಆ ಕಡೆ ಏನ್ ನೋಡಿದ್ವಲ್ಲ, ಅದೇ ತರ ಇದು ಕೂಡ ಅದೇ ತರದ ಇನ್ನೊಂದು ರೂಮು. ಇದರಲ್ಲಿ ಏನಂತಂದ್ರೆ ಪರ್ಟಿಕ್ಯುಲರ್ ಕೆಲವೊಂದಿಷ್ಟು ಟ್ರೀಟ್ಮೆಂಟ್ಗಳು ಇರ್ತವೆ. ಅಂದ್ರೆ ಈಗ ನಮ್ಮಲ್ಲಿ ಪೇಷಂಟ್ ಜಾಸ್ತಿ ಇರ್ತಾರಲ್ಲ, ಸೊ 2 ಕಡೆಗೂ ನಾವು ಮ್ಯಾನೇಜ್ ಮಾಡ್ತೀವಿ. ಯಾವ ಡಿಸೀಸ್ಗೆ ನಾರ್ಮಲಿ ತುಂಬಾ ಜನ ಇಲ್ಲಿಗೆ ಬರ್ತಾರೆ? ನಾರ್ಮಲಿ ಬರೋದು ಬಾಡಿ ಪೇನ್. ಓಕೆ. ತುಂಬಾ ಜನ ಬರೋದು ಏನಕ್ಕೆ ಅಂದ್ರೆ ತುಂಬಾ ಬಾಡಿ ಪೇನ್ ಇದೆ, ಸ್ಟ್ರೆಸ್ ಇದೆ, 1 ದಿನ ರಿಲ್ಯಾಕ್ಸ್ ಆಗೋಣ, 3 ದಿನ ರಿಲ್ಯಾಕ್ಸ್ ಆಗೋಣ, 7 ಡೇಸ್ ರಿಲ್ಯಾಕ್ಸ್ ಆಗೋಣ ಅಂತ ಬರ್ತಾರೆ. ಈಗ ಉಳ್ಕೊಳ್ಳೋರಿಗೆ ಕಾಟೇಜ್ಗಳು ಯಾವ ರೀತಿ ಇರುತ್ತೆ? ಅದನ್ನ ಕಾಟೇಜ್ಗಳು ಯಾವ ತರ ಅಂತಂದ್ರೆ, ನಾ ಹೇಳಿದ್ನಲ್ಲ, ಸಿಂಗಲ್ ಆಗಿ ಇರ್ಬೋದು, ಡಬಲ್ ಶೇರಿಂಗ್ ಇರುತ್ತೆ. 3, 4, 5, 10, 14 ಜನ ತನಕ ಒಟ್ಟಿಗೆ ಇರುವಂತ ಒಂದು ಕಾಟೇಜ್ಗಳು ನಮ್ಮಲ್ಲಿ ಇದಾವೆ. ಸೊ ಆತರ. ಬನ್ನಿ, ಇದು ಆಯುರ್ವೇದ ರೂಮ್, ಕನ್ಸಲ್ಟೇಷನ್ ರೂಮ್. ಇದು ಇಲ್ಲಿ ಆಯುರ್ವೇದ ಕನ್ಸಲ್ಟೇಷನ್ ಆಗುತ್ತೆ. ಡಾಕ್ಟರ್ಸ್ ಇಲ್ಲೇ ಇರ್ತಾರೆ. ಇಲ್ಲಿ ನೋಡ್ರಿ, ಇವರು ಡಾಕ್ಟರ್ ಸಹನಾ ಅಂತ ಹೇಳಿ. ಇವರು ಆಕ್ಚುಲಿ ಇನ್ನು ಬಂದಿಲ್ಲ. ಸೊ ನಾವು ಅರ್ಲಿ ಮಾಡ್ತಾ ಇರೋದ್ರಿಂದ ವಿಡಿಯೋ ಇನ್ನೂ ಬಂದಿಲ್ಲ ಅವರು. ಸೊ ಇಲ್ಲಿ ಏನಂತಂದ್ರೆ ಆಯುರ್ವೇದ ಕನ್ಸಲ್ಟೇಷನ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಟ್ರೀಟ್ಮೆಂಟ್ ಗಳನ್ನ ರೆಡಿ ಮಾಡ್ತಾರೆ, ಅದಕ್ಕೆ ಹೇಳ್ಕೊಡ್ತಾರೆ, ಏನೇನೆಲ್ಲ ಟ್ರೀಟ್ಮೆಂಟ್ ಗಳು ಆಗ್ಬೇಕು ಅಂತ ಹೇಳ್ಕೊಡ್ತಾರೆ. ಇದು ಒಂಥರ ಏನಂದ್ರೆ
ಇದೇ ಫಸ್ಟ್ ರೂಮ್ ನಮ್ಮಲ್ಲಿ. ಫಸ್ಟ್ ನಾವು ಆದ್ಯತೆ ಕೊಡೋದು ಆಯುರ್ವೇದಕ್ಕೆ. ಸೊ ಸೆಕೆಂಡ್ ಆದ್ಯತೆ ಕೊಡೋದು ಯಾವ್ದಕ್ಕೆ ಅಂದ್ರೆ ನಾವು ಪ್ರಕೃತಿ ಚಿಕಿತ್ಸೆಗೆ, ಥರ್ಡ್ ಫಿಸಿಯೋಥೆರಪಿಗೆ. ಈಗ ನೋಡಿ ನಾವು ಈಗ ನಿಮಗೆ ನಾನು ರಿಸೆಪ್ಷನ್ ತೋರಿಸಿದೆ, ಆಮೇಲೆ ಫಾರ್ಮಸಿ ತೋರಿಸಿದೆ, ಯೋಗ ಹಾಲ್ ತೋರಿಸಿದೆ, ಟ್ರೀಟ್ಮೆಂಟ್ ಸೆಕ್ಷನ್ ತೋರಿಸಿದೆ, ಆಯುರ್ವೇದ ಕನ್ಸಲ್ಟೇಷನ್ ರೂಮ್ ತೋರಿಸಿದೆ. ಈಗ ನಮ್ಮಲ್ಲಿ ಇನ್ನೆರಡು ಏನಂತಂದ್ರೆ ಒಂದು ನ್ಯಾಚುರೋಪತಿ ಅಂದ್ರೆ ಪ್ರಕೃತಿ ಚಿಕಿತ್ಸೆ ಕನ್ಸಲ್ಟೇಷನ್ ರೂಮ್ ಇದೆ, ಜೊತೆಗೆ ಫಿಸಿಯೋಥೆರಪಿ ಕನ್ಸಲ್ಟೇಷನ್ ರೂಮ್ ಇದೆ. ಈ ಮೂರು ಅದನ್ನು ತೋರ್ಸೋಣ. ಎಸ್, ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳು. ಆಮೇಲೆ ಇಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಆಸನದ ವ್ಯವಸ್ಥೆ, ಆಸನ ಫೆಸಿಲಿಟೀಸ್ ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಓಕೆ, ಇದು ಫಿಸಿಯೋಥೆರಪಿ ರೂಮ್ ಇದು? ಹೌದು. ಓಕೆ, ಇದು ಫಿಸಿಯೋಥೆರಪಿ ಡಾಕ್ಟರ್ಸ್ ಇರ್ತಾರೆ? ಹೌದು. ಈ ಸ್ಟ್ರೋಕ್ ಆಗಿರೋರಿಗೆ ಅಥವಾ ಈ ಸ್ವಲ್ಪ ನಡೆದಾಡೋ ಕಷ್ಟ ಆಗೋರಿಗೆ ಇದು ಹೆಲ್ಪ್ ಆಗುತ್ತಲ್ವಾ ಸರ್? ನಾನು ಪರ್ಸನಲಿ ಹೇಳ್ಬೇಕು ಅಂದ್ರೆ ಇದು ಒಂಥರ ಮ್ಯಾಜಿಕ್ ರೂಮ್ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಇಲ್ಲಿ ಪವಾಡಗಳೇ ನಡೆದು ಹೋಗುತ್ತೆ. ತುಂಬಾ ಕತ್ತು ನೋವು ತಿರ್ಗಾಡ್ಸಕ್ ಆಗಲ್ಲ ಅಂದವ್ರನ್ನ ತಿರ್ಗಾಡಿಸಿ ಕಳಿಸಿರೋದು ನೋಡಿದೀನಿ ನಾನು. ಸೊ ತುಂಬಾ ಪವಾಡಗಳು ನಡೆಯುವಂತ ಜಾಗ ಇದು. ಯಾವ್ದು ಈ ಒಂದು ಫಿಸಿಯೋಥೆರಪಿ ರೂಮ್. ಸೊ ಇವರು 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಡಾಕ್ಟರ್, ತುಂಬಾ ಇದಿದ್ದಾರೆ. ನಿಮ್ಗೆ ಕೀಲ್ ನೋವಾಗಿರ್ಬೋದು, ಕುತ್ತಿಗೆ ನೋವು, ಬೆನ್ನು ನೋವು, ಜಾಯಿಂಟ್ ಪೇನ್ಸ್, ಯಾವುದೇ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮತ್ತು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರ್ತಕ್ಕಂಥ ಸ್ಟ್ರೋಕು, ಪ್ಯಾರಾಲಿಸಿಸ್, ಸ್ಪೈನಲ್ ಕಾರ್ಡ್ ಇಂಜುರೀಸು, ಮಕ್ಕಳ ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದ್ರು ತೊಂದರೆಗಳಿತ್ತು ಅಂದ್ರೆ ನಾವಿಲ್ಲಿ ಚಿಕಿತ್ಸೆ ಕೊಡ್ತೀವಿ. 3 ದಿನ ಇರಬೇಕು ಅಂತ ಬಂದು ಆಮೇಲೆ ಇಲ್ಲಿ ಚಿಕಿತ್ಸೆ ಎಲ್ಲ ನೋಡಿ ನನಗೆ ಖುಷಿಯಾಗಿ 10 ದಿವಸ ನಾನು ಪೂರೈಸಿದ್ದೀನಿ. ಇವಾಗ ನಾನು ನಡ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ, ಕುತ್ಕೊಂಡು ಹೋಗ್ತಾ ಇದ್ದವನು ನಾನು. ಇವಾಗ ನಾನು 1 ಕಿಲೋಮೀಟರ್ ಚೆಕ್ ಮಾಡಿದ್ದೀನಿ, ಎಲ್ಲೂ ನಿಲ್ಲದೆ ಹೋಗಿ ವಾಪಸ್ ನಡ್ಕೊಂಡು ತಿರುಗಿ ಓಡಾಡ್ತಾ ಇದ್ದೀನಿ. ಇವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ವೆಲ್ ಎಕ್ವಿಪ್ಡ್ ನಮ್ಮದು. ಮತ್ತೆ ಕ್ವಾಲಿಫೈಡ್ ಡಾಕ್ಟರ್ಸ್ಗಳಿದ್ದೀವಿ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ಗಳಿದ್ದೀವಿ, ಎಕ್ಸ್ಪೀರಿಯನ್ಸ್ ಥೆರಪಿಸ್ಟ್ಗಳಿದ್ದೀವಿ. ಈ ಕೈ ಹೀಗೆ ಇದ್ದಾಗ ಅದನ್ನ ಓಪನ್ ಮಾಡೋಕ್ಕೂ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಆರಾಮ್ಸೆ ಕೈ ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಲೆಗ್ ಕೂಡ ಅಷ್ಟೇ ಸಿ ಟೈಪ್ ಹೀಗೆ ಇಡ್ತಿದ್ದೆ, ಪರವಾಗಿಲ್ಲ 3 days ಅಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ. ಸೊ ಇದೆಲ್ಲ ಪೇಷಂಟ್ ಗಳಿಗೆ ಇದೆಲ್ಲ ಕನ್ಸಲ್ಟ್. ಈ ಮಷಿನ್ ಇದೆ ನೋಡಿ ಸರ್, ಇದು ಆಕ್ಚುಲಿ ಏನಂತಂದ್ರೆ ನಮ್ಮಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇದು ಟ್ರಾಕ್ಷನ್ ಮಷಿನ್ ಅಂತ ಹೇಳಿ. ಸೊ ಈ ತರದ ಅದ್ಭುತವಾದ ಮಷಿನ್ಸ್ ಗಳೆಲ್ಲ ಇವೆಲ್ಲ ತುಂಬಾ ಕಾಸ್ಟ್ಲಿ. ಈ ತರದ್ದೆಲ್ಲ ಅದ್ಭುತವಾಗಿರ್ತಕ್ಕಂಥ ಮಷಿನ್ಗಳು ನಮ್ಮಲ್ಲಿ ನಮ್ಮ ಸೆಂಟ್ರಲ್ ಇದಾವೆ. ಈಗ ಫೀಸ್ಗಳೆಲ್ಲ ಎಲ್ಲದಕ್ಕೂ ಒಂದೇ ಫಿಕ್ಸ್ ಇರುತ್ತಾ ಅಥವಾ ಬೇರೆ ಬೇರೆ ಫೀಸ್ಗಳಿರುತ್ತಾ, ಹೇಗೆ? ನಮ್ಮಲ್ಲಿ 300 rupees ಇಂದ ಫೀಸಸ್ ಇರುತ್ತೆ, ಬೇರೆ 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 ಚಾರ್ಜಸ್ ಇರುತ್ತೆ. ನಮ್ದು ಇವತ್ತಿನ ಪರ್ಟಿಕ್ಯುಲರ್ ಡೇಸ್ಗೆ ನೋಡಿದ್ರೆ ಇವತ್ತು ನಮ್ದು ಅಗದಿ ಅಫೋರ್ಡಬಲ್ ಅಂತ ಹೇಳ್ಬೋದು. ಅಫೋರ್ಡಬಲ್ ಅಂದ್ರೆ ಯಾವ ಸೆಗ್ಮೆಂಟ್ ಅಲ್ಲಿ ಏನೇ ಡಿಸೀಸ್ ಗಳು ಇದ್ರು ಅವ್ರು ಇಲ್ಲಿಗೆ ಬರ್ಬೋದು, ಆರಾಮಾಗಿ ಬರ್ಬೋದು. ಆಮೇಲೆ ಗುಡಿಸಲಲ್ಲಿರೋರು ಇಲ್ಲಿ ಬಂದು ಹೋಗ್ಬೋದು, ಅರಮನೆಯಲ್ಲಿರೋರು ಇಲ್ಲಿ ಬಂದು ಹೋಗ್ಬೋದು. ಎಲ್ಲರಿಗೂ ಕೂಡ ನಾವು ಒಂದೇ ರೀತಿ ನೋಡ್ತೀವಿ. ಇವ್ರು ಶ್ರೀಮಂತರು ಅಂತ ಇವ್ರಿಗೆ ತುಂಬಾ ಚೆನ್ನಾಗಿ, ಇವ್ರು ಬಡವರು ಅಂತ ಇವ್ರಿಗೆ ಕಮ್ಮಿ, ಆತರ ಇಲ್ಲ. ಎಲ್ಲರಿಗೂ ಒಂದೇ ತರ ನೋಡ್ತೀವಿ. ಯಾರಿಗಾದ್ರೂ ಈ ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೆ ನಮ್ ಕೈಲಾಗಿರೋ ಸಹಾಯನೂ ಮಾಡಿ ಕಳಿಸ್ತೀವಿ ನಾವು. ಇದು ನ್ಯಾಚುರೋಪತಿ ಸೆಕ್ಷನ್ ಸರ್ ಇದು. ಸೊ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇವರು ಡಾಕ್ಟರ್ ಕಲ್ಪನಾ ಅಂತ ಹೇಳಿ. ನಮಸ್ತೆ. ಓಕೆ, ಸೊ ಈ ತರ ಇರ್ತಕ್ಕಂಥದ್ದು. ಸೊ ಹೋಲ್ ಬಾಡಿಗೆ ಏನೇ ಪ್ರಾಬ್ಲಮ್ ಆದ್ರೂ ಇಲ್ಲೊಂದು ಸೊಲ್ಯೂಷನ್ ಇದೆ ಅಂತ. ಹೋಲ್ ಬಾಡಿಗೆ ಅದಾದ್ಮೇಲೆ ಇನ್ನೊಂದು ಒಂದಕ್ಕೊಂದತ್ರ ಹುಡ್ಕೋ ನೆಸೆಸಿಟಿ ಇಲ್ಲ. ಎಲ್ಲ ಒಂದೇ ಸೂರ್ಯನಿಟಿ ಸಿಗುತ್ತೆ. ಅಂದ್ರೆ ಈ ಪ್ರಕೃತಿ ಬೇಕಾ ಸಿಗುತ್ತೆ, ಕಾಟೇಜ್ ಟೈಪ್ ಬೇಕಾ ಸಿಗುತ್ತೆ, ರೆಸಾರ್ಟ್ ಅಲ್ಲಿ ಇರ್ಬೇಕು, ಒಂಥರ ಎಂಜಾಯ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಇದೆ ಇಲ್ಲಿ. ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ದುಶ್ಚಟಗಳನ್ನ ಇಲ್ಲಿ ಮಾಡಕ್ಕಾಗಲ್ಲ, ಬಿಟ್ರೆ ಇನ್ನು ಹುಡುಕಿದೆಲ್ಲ ಒಂದು ಕಡಿವಾಣ ಆಗತ್ತಲ್ಲ. ಫೈರ್ ಕ್ಯಾಂಪ್ ನಿಂದ ಹಿಡಿದು ಎಲ್ಲ ಇರುತ್ತೆ ಇಲ್ಲಿ. ಫ್ಯಾಮಿಲಿ ಬಂದು ಒಟ್ಟಿಗೆ ಎಂಜಾಯ್ ಮಾಡ್ಬೋದು. ಜೊತೆಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಈಗ ನೀವು ಬಂದು ಎಂಜಾಯ್ ಅಷ್ಟೇ ಅಲ್ಲ, ಈ ಉಳ್ಕಿದ್ದ ಟೈಮಲ್ಲಿ ನೀವು ಟ್ರೀಟ್ಮೆಂಟ್ಗಳನ್ನ ತಗೊಂಡು ರಿಕವರಿನೂ ಆಗ್ಬೋದು. ಈಗ ಉದಾಹರಣೆಗೆ ನಿಮಗೇನೋ ಒಂದು ಹೆಲ್ತ್ ಇಶ್ಯೂಸ್ ಇದೆ, ಲೈಕ್ ಪರ್ಟಿಕ್ಯುಲರ್ ಆಗಿ ಒಂದು ಪೈಲ್ಸ್ ಪ್ರಾಬ್ಲಮ್ ಇದೆ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ. ಎಷ್ಟೋ ಕಡೆಗೆ ಔಷಧಿ ತಗೊಂಡಿದ್ದೀರಾ, ರಿಕವರಿ ಆಗಿಲ್ಲ. ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ಔಷಧಿ ತಗೊಂಡಿದ್ದೀರಾ, ನಿಮಗೆ ರಿಕವರಿ ಆಗಿಲ್ಲ ಅಂದಾಗ ನೀವಿಲ್ಲಿ ಬಂದು 2 days ಫ್ಯಾಮಿಲಿ ಸ್ಟೇ ಮಾಡ್ತಾರೆ, ಟ್ರೀಟ್ಮೆಂಟ್ ತಗೊಂಡು ಹೋಗುವಾಗ ರಿಟರ್ನ್ ಆರಾಮಾಗಿ ಮನೆಗೆ ಹೋಗ್ಬಿಡ್ಬೋದು. ಇಲ್ಲಿ ಬನ್ನಿ, ಒಳಗಡೆ ಒಂದು ಮಷಿನ್ ಇದೆ, ತೋರಿಸ್ತೀನಿ ನಾನು. ಇದು ಸೋನಾ ರೂಮ್ ಅಂತ ಹೇಳಿ. ಓಕೆ, ಡಿಫ್ರೆಂಟ್ ಆಗಿದೆ. ಕಲರ್ ಬೇರೆ ತರ ಇದೆ. ಹೌದು, ಲೈಟ್ ಆಫ್ ಮಾಡಿ ನೋಡಿ, ಕಲರ್ ಬೇರೆ ತರ ಇದೆ, ಕೆಂಪಿದೆ. ಯಾಕಿದು ಹಿಂಗೆ ಅಂದ್ರೆ ಇದರಲ್ಲಿ ಏನಂತಂದ್ರೆ ಈಗ ಸ್ಟೀಮ್ ನೋಡಿದ್ರಲ್ಲ ನೀವು, ಈಗ ನೀರಿಂದ ಸ್ಟೀಮ್ ಆಗಿ ಬಂದು ಸ್ಟೀಮ್ ಆಗೋದ್ ಬೇರೆ, ಹೈಡ್ರೇಟೆಡ್ ಸ್ಟೀಮ್ ಬೇರೆ, ಈಗ ಡಿಹೈಡ್ರೇಟ್ ಸ್ಟೀಮ್ ಬೇರೆ. ಇದ್ರಲ್ಲಿ ಏನಂತಂದ್ರೆ ನಾವು ಕೂತಾಗ ನಮ್ಮ ದೇಹದಿಂದ ಬೆವರು ಆಚೆ ಕಡೆ ಬರುತ್ತೆ, ಆಚೆ ಕಡೆಯಿಂದ ನಮಗೆ ಸ್ಟೀಮ್ ಬರಲ್ಲ. ಓಕೆ, ನೀರ್ ಬರಲ್ಲ. ಸೊ ಇದು ಒಂದು ಸೋನಾ ಅಂತ ಹೇಳಿ. ಸೊ ಇದೆಲ್ಲ ಏನಂದ್ರೆ ಇದು ವುಡ್ ತುಂಬಾ ಪ್ರೀಮಿಯಂ ವುಡ್ ಇದೆಲ್ಲ. ಇದನ್ನೆಲ್ಲ ನಾವು ತುಂಬಾ ಕಷ್ಟಪಟ್ಟು ಮಾಡಿದೀವಿ, ಏನಕ್ಕಂದ್ರೆ ನಮ್ಮ ಪೇಷಂಟ್ಗಳು ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ.
ಇಲ್ಲಿ ನೋಡಿ, ಹಾ. ಇದು ಕೋಲನ್ ಥೆರಪಿ ಅಂತ ಹೇಳಿ, ಓಕೆ. ಕೋಲನ್ ಹೈಡ್ರೋಥೆರಪಿ ಅಂತ ಹೇಳಿ. ಸರ್ ಇದು ಬಂದ್ಬಿಟ್ಟು ಕೋಲನ್ ಹೈಡ್ರೋಥೆರಪಿ ಅಂತ ಹೇಳ್ಬಿಟ್ಟು ಕೆಲವರಿಗೆ ಮೋಷನ್ ಸರಿಯಾಗಿ ಹೋಗ್ತಿರಲ್ಲ, ತುಂಬಾ 3 ದಿನಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮೋಷನ್ ಹೋಗ್ತಾ ಇರ್ತಾರೆ. ಇದು ನೀವು ಎನಿಮಾ ಅಂತ ಕೇಳಿರ್ತಾರೆ. ಎನಿಮಾ ಅಂತಂದ್ರೆ ನಾರ್ಮಲ್ ರೆಕ್ಟಮ್ ಮಾತ್ರ ವಾಟರ್ ಹೋಗುತ್ತೆ. ಬಟ್ ಇದು ಕೋಲನ್ ಹೈಡ್ರೋಥೆರಪಿ ಅಂತ ಬಂದಾಗ ಹೋಲ್ ಇಂಟೆಸ್ಟೈನ್ಗೆ ನಾವು ವಾಟರ್ ಸಪ್ಲೈ ಮಾಡ್ತೀವಿ. ಸೊ ಇಂಟೆಸ್ಟೈನ್ ಅಲ್ಲಿ ಏನೆಲ್ಲ ಟಾಕ್ಸಿನ್ಸ್ ಇದೆನೋ, ಏನೆಲ್ಲ ಬ್ಯಾಡ್ ಇದೆನೋ ಅದೆಲ್ಲ ಆಚೆ ತಂದ್ಬಿಡುತ್ತೆ. ಇದು ಮೆಷಿನ್ ಇದೆ, ಇದರಿಂದನೇ ನಾವು ವಾಟರ್ ಹೋಗೋದನ್ನೆಲ್ಲ ಕಂಟ್ರೋಲ್ ಮಾಡ್ತೀವಿ. ಟಿವಿನೂ ಇರುತ್ತೆ ಏನೆಲ್ಲ ಹೋಗ್ತಿದೆ ಅಂತ, ಹೊರಗಡೆ ಏನೆಲ್ಲ ಹೋಗ್ತಾ ಇದೆ ಅಂತ ಟಿವಿಲಿ ಅವರು ನೋಡಬಹುದು. ಅಂದ್ರೆ ಮನುಷ್ಯನ ದೇಹದಲ್ಲಿ ಸರ್ ಹುಟ್ಟಿನಿಂದ ಇಲ್ಲಿವರೆಗೂ ನೀವೊಂದು 40 ವರ್ಷ 50 ವರ್ಷ ಆಗಿರೋರ್ಗೆ ಹೊಟ್ಟೆಯಲ್ಲಿ ಎಲ್ಲ ತಿಂತಿರ್ತಾರೆ, ಹೋಗುತ್ತೆ ಮೋಷನ್, ಉಳಿಯುತ್ತೆ, ಒಳಗಡೆ ಉಳಿದು ಏನಂತಂದ್ರೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಓಕೆ, ಆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಪೈಲ್ಸ್ ಪ್ರಾಬ್ಲಮ್ ಆಗುತ್ತೆ, ಕೊಲನಲ್ ಇನ್ಫೆಕ್ಷನ್ಸ್ ಗಳು ಆಗುತ್ತೆ. ಈ ತರದೆಲ್ಲ ಪ್ರಾಬ್ಲಮ್ಸ್ ಗಳು ಆಗೋದೇನಕ್ಕೆ ಅಂದ್ರೆ ನಮ್ದಲ್ಲಿ ಕ್ಲೀನ್ ಆಗ್ತಾ ಇಲ್ಲ ಸರಿಯಾಗಿ ಅಂತ. ಆಯುರ್ವೇದ ಆಗ್ಲಿ, ಪ್ರಕೃತಿ ಚಿಕಿತ್ಸೆ ಆಗ್ಲಿ, ಯಾವುದೇ ಔಷಧಿ ಮೆಡಿಕೇಶನ್ ಇದ್ರು ಅವರೆಲ್ಲ ಹೇಳೋದೇನಂದ್ರೆ ಮೊದಲು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಆ ಕ್ಲೀನ್ ಮಾಡ್ಲಿಕ್ಕೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಷಿನ್ ಸರ್ ಇದು. ಈ ತರದ ಇನ್ನು ಹಲವಾರು ಮಷಿನ್ಸ್ ಗಳು ಇಲ್ಲಿದಾವೆ. ಕೆಲವೊಂದನ್ನ ನಾವು ನಿಮಗೆ ತೋರಿಸಬಹುದು, ಕೆಲವೊಂದನ್ನ ತೋರ್ಸಕ್ಕಾಗಲ್ಲ. ಬಟ್ 100% ರಿಸಲ್ಟ್ ಅಂತೂ ಎಲ್ಲದರಲ್ಲೂ ಸಿಕ್ಕೇ ಸಿಗುತ್ತೆ, ಖಂಡಿತ ಇದೆ. ನಾವು ತುಂಬಾ ದೊಡ್ಡ ಸ್ವಾಮಿ ವಿವೇಕಾನಂದ್ರ ಫಾಲೋವರ್ಸ್ ಸರ್. ಓಕೆ. ಸೊ ಹಂಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವೇನಂತಂದ್ರೆ ಸೂರ್ಯ ನಮಸ್ಕಾರದಲ್ಲಿ ಆಗಿರ್ಬೋದು, ಅದಾದ್ಮೇಲೆ ಧ್ಯಾನದಲ್ಲಿ ಆಗಿರ್ಬೋದು, ಎಲ್ಲದನ್ನು ಕೂಡ ಏನಂತಂದ್ರೆ ಇಲ್ಲಿ ಎಲ್ಲದಕ್ಕೂ ಕೂಡ ಒತ್ತು ಕೊಡ್ತೀವಿ. ಎಸ್, ಹೌದು. ಆತರ ಈಗ ನಾವಿಲ್ಲಿ ಬಂದಾಗ ಉಳ್ಕೊಳ್ಳೋದಕ್ಕೆ ಕಾಟೇಜ್ಗಳನ್ನ ಬುಕ್ ಮಾಡ್ಬೇಕು ಅನ್ನೋದಿದ್ರೆ ಅದನ್ನ ಹೇಗೆ ಕಾಲ್ ಮಾಡಿನೇ ಮುಂಚಿತವಾಗಿ ನಿಮ್ಗೆ ತಿಳಿಸ್ಬೇಕಾ ಹೇಗೆ ಅಂತ? ಹೌದು, ಮುಂಚಿತವಾಗಿ ಕಾಲ್ ಮಾಡಿ ತಿಳಿಸ್ಬೇಕು. ಯಾಕಂತಂದ್ರೆ ತುಂಬಾ ಜಾಸ್ತಿ ಕಾಟೇಜ್ಗಳು ನಮ್ಮಲ್ಲಿ ಇಲ್ಲ, 7 ಕಾಟೇಜ್ಗಳು ಮಾತ್ರ ಇರೋದು. ಓಕೆ, ಇದೆಲ್ಲ ಕಾಟೇಜ್ಗಳು 7 ಕಾಟೇಜ್ಗಳು ಮಾತ್ರ ಇರೋದು. ಓಕೆ. ಆ 7 ಕಾಟೇಜ್ ಅಲ್ಲೇ ನಾವ್ ಏನಾದ್ರು ಕೊಡಬಹುದು, ಏನಾದ್ರು ಮಾಡಬಹುದು. ತುಂಬಾ ಜಾಸ್ತಿ ಏನೋ 100 ಜನಕ್ಕೆ ವ್ಯವಸ್ಥೆ ಇದೆ, 800 ಜನಕ್ಕೆ ಅವಸ್ಥೆ ಇದೆ ಅಂತ ಇಲ್ಲ. ಸೊ ಹಂಗಾಗಿ ಬಂದ್ರೆ ಒಳ್ಳೇದು ಅಂತೀರಾ? ಹೌದು, ಮುಂಚಿತವಾಗಿ ನೀವು ಕಾಲ್ ಮಾಡಿ ನೀವು ಅದಕ್ಕೆ ಬೇಕಾಗಿರುವಂತ ಇದನ್ನ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬರ್ಬೋದು. ಈಗ ಇಲ್ಲಿ ಬುಕ್ ಮಾಡ್ಕೊಂಡು ಇದ್ದವರು ಆರಾಮಾಗಿ ಇಲ್ಲೆಲ್ಲ ಓಡಾಡ್ಕೊಂಡಿರ್ಬೋದಲ್ಲ? ಹೌದು, ಇಡೀ ಕ್ಯಾಂಪಸ್ಸೇ ಅವ್ರದ್ದು ಸರ್. ಬುಕ್ ಮಾಡ್ಕೊಂಡೇ ಓಡಾಡ್ಬೇಕಂತ ಇಲ್ಲ. ನಾನೇನಂತ ಹೇಳ್ತೀನಿ ಅಂತಂದ್ರೆ ಒಂದ್ಸತಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿ. ಒಂದ್ ಅರ್ಧ ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಗೆ ಇರಕ್ ಇಷ್ಟ ಬಂತು ಅಂದ್ರೆ ಇಲ್ಲಿ ಬುಕ್ ಮಾಡ್ಕೊಂಡಿರಿ. ಇಲ್ಲ ಅಂತಂದ್ರೆ ಅದಕ್ಕೇನು ದುಡ್ಡು ಕೊಡ್ಬೇಕಾದ ದುಡ್ಡು ಕೊಟ್ಟು ಇಲ್ಲಿ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಒಳಗ್ ಬರ್ಬೇಕು ಇಲ್ಲ. ಎಸ್ 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 ಎಸ್, ಖಂಡಿತ. ನೋಡಿ ವೀಕ್ಷಕರೇ, ಎಲ್ಲವನ್ನ ತೋರಿಸೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾಕೆ ಇದನ್ನ ಒತ್ತು ಕೊಟ್ಟು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದ್ರ ಅವಶ್ಯಕತೆ ನಮ್ಮ ಇವತ್ತಿನ ಜನತೆ ತುಂಬಾ ಇದೆ. ಯಾಕಂದ್ರೆ ಎಲ್ಲಾ ಸ್ಟ್ರೆಸ್ ಅಲ್ಲಿ ಇದೀವಿ, ಎಲ್ರು ನಮ್ಗೆ ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಎಲ್ಲ ಯಾವುದೋ ಒಂದು ವಿಭಾಗದಲ್ಲಿ ಅನಾರೋಗ್ಯಕ್ಕೆ ತನ್ನನ್ನು ತಾನು ತಳ್ಕೊಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಅವರಿಗೆ ಏನೋ ಒಂದು ಬ್ಲಡ್ ಚೆಕಪ್ ಮಾಡಿದಾಗ ನನಗೇನು ಕಾಯಿಲೆ ಇಲ್ಲ ಅಂತ ಹೇಳ್ಬಹುದು, ಆದ್ರೆ ಒಳಗೊಳಗಡೆನೆ ಇದು ಮುಂದೆ ಆದ್ರೂ ಉಲ್ಬಣ ಆಗೋ ರೀತಿ ನಾವು ನಮ್ಮ ಜೀವನ ಶೈಲಿಯನ್ನ ಕಳೀತಾ ಇದೀವಿ. ಇದಂತೂ ಸತ್ಯ. ಸೊ ಆ ಜೀವನ ಶೈಲಿಯನ್ನ ಆದಷ್ಟು ಮಟ್ಟಿಗಾದ್ರೂ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂಥ ಪ್ಲೇಸ್ಗಳಿಗೆ ಒಮ್ಮೆ ಬರಬೇಕು. ಇದು ಅವಾಗ ಮಾಡ್ಕೊಳ್ಳುವಂತ ಕೆಲಸ ಇದು. ಅಂದ್ರೆ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಆ ತರ ರೀಚಾರ್ಜ್ ಆಗುವಂತ ಒಂದು ಸ್ಥಳ ಇದು. ಸೊ ಇಲ್ಲಿಗೆ ಬನ್ನಿ. ಇಲ್ಲಿಯ ಫೋನ್ ನಂಬರ್ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಇರುತ್ತೆ, ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಮಣಿಕಂಠ ಅವರೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲವನ್ನು ತೋರಿಸಿದ್ದೀವಿ. ಸೊ ನಮ್ಮ ಎಲ್ಲ ವೀಕ್ಷಕರಿಗೂ ಈ ವಿಡಿಯೋ ತಲುಪಲಿ ಅಂತ ಅನ್ಕೊತೀನಿ. ಯಾರ್ಯಾರು ನೋಡಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ, ಇನ್ನೂ ಸಾಕಷ್ಟು ಜನರಿಗೆ ತಲುಪಿಸಿ, ಇಲ್ಲೊಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.